ಪೇಷನ್ಸ್ ಬೇಕು. ಅದು ಮೈಸೂರು ಅರಮನೆ ಮಂಡಳಿಯವರು ನನಗೆ ಕೊಟ್ಟಂತ ಒಂದು ನೆನಪಿನ ಕಾಣಿಕೆ. ಪ್ರತಿ ವರ್ಷ ಅಲ್ಲಿ ಈ ಡಿಸೆಂಬರ್ನಲ್ಲಿ ಮಾಗಿ ಉತ್ಸವ ಅಂತ ನಡೆಯುತ್ತೆ. ಆಮೇಲೆ ಸಂಗೀತದ ಉತ್ಸವ ನಡೆದಾಗ ಸಾಮಾನ್ಯವಾಗಿ ಅಲ್ಲಿಗೆ ನಿರೂಪಣೆ ಮಾಡಕ್ಕೆ ಹೋಗ್ತಾ ಇರ್ತೇನೆ. ಬಿಡಿಸಿದ್ದು ಆ ದೊಡ್ಡ ಕಲಾವಿದರು ಬಿಡಿಸಿದ್ದಂತಹ ಒಂದು ಫೋಟೋ ಈ ಪುಟ್ಟ ಕಲಾವಿದರು ನಮ್ಮ ನಿರೂಪಣೆ ಆಗಲಿ ನಮ್ಮ ಮಾತನಾಗಲಿ ಜಾಳ್ ಮಾಡಬಾರ್ದು. ಮೊದಲನೇ ಆ ಶಿಸ್ತನ್ನು ಪೂರ್ತಿ ಮೇಂಟೈನ್ ಮಾಡ್ಕೊಳ್ತಾ ಬರಬೇಕು. ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ನಮಸ್ಕಾರ. ಪ್ರತಿದಿನ ಸಾಕಷ್ಟು ಜನರ ಮನೆಯಲ್ಲಿ ರೇಡಿಯೋ ಇಲ್ಲದೆ ಬೆಳಗಾಗೋದೇ ಇಲ್ಲ. ಅಂಥದ್ರಲ್ಲಿ 80-90 ದಶಕಗಳಲ್ಲಂತೂ ಸಿಕ್ಕಾಪಟ್ಟೆ ರೇಡಿಯೋ ಯೂಸೇಜ್ ಇತ್ತು. ಅದರಲ್ಲಿ ಮಾತಾಡೋರನ್ನ ಕೇಳಿ ಅವ್ರು ಹಾಗಿರ್ಬೋದು ಹೀಗಿರ್ಬೋದು ಅಂತ ಊಹೆ ಮಾಡಿಕೊಂಡು ಅವ್ರನ್ನ ಭೇಟಿ ಮಾಡಬೇಕು ಅಂತ ಕಾದಿರುವಂತಹ ದಿನಗಳೇ ಹೆಚ್ಚು. ಅಂತಹದೇ ಒಬ್ಬ ಕಲಾವಿದರನ್ನ ಇವತ್ತು ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡಬೇಕು ಅನ್ನೋ ಒಂದು ಖುಷಿಯಿಂದ ಇವತ್ತು ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. GN ಮಂಜುನಾಥ್ ಸರ್, ನನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅವರಿಗೆ ನಮಸ್ಕಾರ, ಥ್ಯಾಂಕ್ ಯು. ಅವ್ರ ವಾಯ್ಸ್ ಕೇಳ್ತಿದ್ದ ಹಾಗೆ ಖಂಡಿತವಾಗ್ಲೂ ಸರ್ ನೀವು ಕಾರ್ಯಕ್ರಮ ಶುರು ಮಾಡ್ತಿದ್ದ ಹಾಗೇನೆ ಶ್ರೋತೃಗಳೇ ಅಂತ ಹೇಳಿ ಶುರು ಮಾಡ್ತಾ ಇದ್ರಿ. ಆ ಪದ ನಾನಂತೂ ಪ್ರತಿದಿನ ಕೇಳಿದ್ದೀನಿ. ನೀವು ಆಕಾಶವಾಣಿ ಹೇಳಿರ್ತೀರಾ ಹಾಗೆ ಒಂದು ಲೈನ್. ಆಕಾಶವಾಣಿ ಮೈಸೂರು ನಮ್ಮ ನಿಲಯದ ಇಂದಿನ ಬೆಳಗಿನ ಪ್ರಸಾರವನ್ನು ಆರಂಭ ಮಾಡುತ್ತಿದ್ದೇವೆ. ನಮ್ಮೆಲ್ಲ ಆತ್ಮೀಯ ಶ್ರೋತೃಗಳಿಗೂ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಸಮಯ ಸರಿಯಾಗಿ 9 ಗಂಟೆ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವ ಬಂಧನ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ RN ಜಯಗೋಪಾಲ್ ಅವರದು, M ರಂಗರಾವ್ ಅವರಿಂದ ಸಂಗೀತ ನಿರ್ದೇಶನ. ಹಾಡು ಬರೋದೊಂದೇ ಬಾಕಿ ಇರೋದು ಸರ್, ಸೀರಿಯಸ್ಲಿ. ಸೊ ಹೇಗಿದ್ದೀರಾ ಸರ್, ಹೇಗಿದೆ ಲೈಫ್? ಚೆನ್ನಾಗಿದೆ. ನಿಮ್ಮ ಪ್ರಶ್ನೆಗಳಿಗೆ ಎಷ್ಟರ ಮಟ್ಟಿಗೆ ನಾನು ನ್ಯಾಯ ಒದಗಿಸ್ತೀನೋ ಗೊತ್ತಿಲ್ಲ. ನೀವು ಪ್ರೀತಿ ಇಟ್ಟು ವಿಶ್ವಾಸ ಇಟ್ಟು ಬಂದಿದ್ದೀರಿ. ಸಾಕಷ್ಟು ಪ್ರಯತ್ನ ಪಟ್ಟು ನಿಮ್ಮ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನೊಂದು ಖುಷಿ ಏನು ಅಂತಂದ್ರೆ ಪ್ರಶ್ನೆಗಳನ್ನ ಸರ್ ಕೇಳ್ತಾನೆ ಇದ್ರು. ಇವತ್ತು ಪ್ರಶ್ನೆ ಕೇಳೋರ್ನ ಪ್ರಶ್ನೆ ಮಾಡಕ್ಕೆ ನಾನು ಬಂದಿದ್ದೀನಿ. ತುಂಬಾ ಖುಷಿ ಆಯ್ತು ಸರ್. ನೀವು ನಿಮ್ಮ ಜರ್ನಿ ಹೇಗೆ ಶುರುವಾಯ್ತು? ಎಷ್ಟು ವರ್ಷಗಳಿಂದ ಈ ಮೈಕ್ ಜೊತೆ ನಿಮ್ಮ ಈ ಒಂದು ಜೀವನ ನಡೀತಾ ಇದೆ? ಬಹುಶಃ ನನ್ನ ಕಥೆ ಕೇಳಿದ್ರೆ ನನ್ನ ಬಾಲ್ಯದ ದಿನಗಳಲ್ಲಿ ನನಗೂ ಮೈಕ್ಗೂ ಆಗ್ತಾನೆ ಇರಲಿಲ್ಲ. ಎಲ್ರಿಗೂ ಅದೇ ಆಶ್ಚರ್ಯ, ಮೈಕು ಸ್ಟೇಜು ಆಗದೆ ಇದ್ದನು ಇವತ್ತು 1-1.5 ಲಕ್ಷ ಜನ ಇದ್ರೆ ಹೇಗೆ ಈಗ ಮಾತಾಡ್ತಾನೆ ಅನ್ನೋದು ತುಂಬಾ ಜನಕ್ಕೆ ಅದು ಪ್ರಶ್ನೆಯಾಗಿ ಉಳಿದಿದೆ. ಅದು ಒಂದು ಪುಟ್ಟ ಕಥೆ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು 87-88 ಇಸ್ವಿ ಇರ್ಬೋದು. ನಮ್ಮ ತಂದೆ ತಲಕಾಡಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಅಲ್ಲಿ ರಾಜ್ಯೋತ್ಸವದ ಫಂಕ್ಷನ್ಗಳು ತುಂಬಾ ಮಾಡ್ತಾರೆ, ಅದ್ದೂರಿಯಾಗಿ ಈಗಲೂ ಮಾಡ್ತಾರೆ. ಒಂದು ದಿನದ ಕಾರ್ಯಕ್ರಮವನ್ನ ಮಕ್ಕಳ ಕೈಲೇ ಮಾಡಿಸ್ಬೇಕು. ಇಡೀ ಕಾರ್ಯಕ್ರಮ ಎಲ್ಲಾನು ಆಂಕರಿಂಗು, ಭಾಷಣಗಳು ಎಲ್ಲಾನು ಮಕ್ಕಳಿಗೆ ಬಿಟ್ಬಿಡ್ಬೇಕು, ಮಕ್ಕಳ ಕೈಲೇ ಮಾಡಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿ ತಂದೆ ಹತ್ರ ಬಂದು ನಿಮ್ಮ ಮಗನ ಕೈಲಿ ಸ್ವಾಗತ ಅಥವಾ ವಂದನಾರ್ಪಣೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಬಹುಶಃ ನಮ್ಮ ತಂದೆಗೆ ಅವಾಗಲೇ ತುಂಬಾ ಇಷ್ಟ ಆಗಿರ್ತಾ ಏನೋ. ನನ್ನ ಪರವಾಗಿ ಅವ್ರು ಒಪ್ಕೊಂಡ್ಬಿಟ್ರು, ಇಲ್ಲ ಮಾಡಿಸ್ತೀನಿ ಕಳಿಸ್ತೀನಿ ಅಂತ. ನಾನು ಹೇಳಿದೆ ಯಾವುದೇ ಕಾರಣಕ್ಕೂ ನನ್ನ ಸ್ಟೇಜ್ ಹತ್ತಲ್ಲ, ಮೈಕ್ ಹತ್ತಲ್ಲ, ನನಗೆ ಸ್ಟೇಜ್ ಅಂದ್ರೆ ಹೆದರಿಕೆ, ಮೈಕ್ ಕಂಡ್ರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೆ. ಬಹುಶಃ ಅವಾಗ ನಾನು 7-8ನೇ ಕ್ಲಾಸ್ ಇರಬಹುದು. ಅದಕ್ಕೆ ನಮ್ಮ ತಂದೆ ಇಲ್ಲ ಇದೊಂದು ಒಳ್ಳೆ ಕೆಲಸ, ತುಂಬಾ ಜನ ಸಮಾಜದಲ್ಲಿ ಪರಿಚಯ ಆಗ್ತಾರೆ, ನೀನು ಹೋಗ್ಲೇಬೇಕು ಅಂತ ಬಲವಂತ ಮಾಡೋದು. ಸರಿ, ನಮ್ಮ ತಂದೆಗೆ ಏನು ಹೇಳಕ್ಕಾಗದೇನೆ ಒಪ್ಕೊಂಡ್ಬಿಟ್ಟೆ. ಅವತ್ತು ರಾತ್ರಿನೇ ನನಗೆ ಗೊತ್ತಿರೋ ಎಲ್ಲಾ ದೇವ್ರಿಗೂ ಹರಕೆ ಹೊತ್ಕೊಂಡೆ, ದಯವಿಟ್ಟು ಈ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗ್ಬಿಡ್ಲಪ್ಪ. ಅವತ್ತು ಬರ್ತಿದ್ದವರೆಲ್ಲ ಮಿನಿಸ್ಟ್ರಿಗಳು, MP ಗಳು, ಇವ್ರು ಬರ್ತಾರೆ ಸರ್, ಏನಿಲ್ಲ ನೀವು ಬರ್ಕೊಟ್ಬಿಡಿ, ನಿಮ್ಮ ಮಗ ಓದಿದ್ರೆ ಸಾಕು ಅಂತ ಹೇಳಿದ್ರು. ನಾನು ಹೇಳಿದ್ನಲ್ಲ, ಹರಕೆ ಹೊತ್ಕೊಂಡೆ. ದೇವ್ರಿಗೆ ನನ್ನ ಹರಕೆ ಕೇಳಿಸ್ತು ಅನ್ಸುತ್ತೆ, ಕ್ಯಾನ್ಸಲ್ ಮಾಡ್ಬಿಟ್ಟ. ಹಾಗೆ ಮಾಡಾದ್ಮೇಲೆ ಕಾರ್ಯಕ್ರಮ ಮುಗಿದ್ಮೇಲೆ ಹರಕೆ ತೀರಿಸ್ಬೇಕಲ್ಲ, ನಾ ಹರಕೆ ತೀರಿಸ್ಲಿಲ್ಲ. ಬಹುಶಃ ದೇವರು ನನ್ನ ಹರಕೆ ನೀನು ತೀರಿಸಿಲ್ಲ, ನಿರೂಪಣೆನೇ ನಿನ್ನ ವೃತ್ತಿಯಾಗ್ಲಿ, ನಿನ್ನ ಹೊಟ್ಟೆ ಪಾಡಾಗ್ಲಿ ಅಂತ ಒಂದು ವರ ಕೊಟ್ಟು ಶಾಪ ಕೊಟ್ಟು ಗೊತ್ತಿಲ್ಲ. ಬಹುಶಃ ನಾನು ಅದನ್ನು ವರ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಕೂಡ ನಾನು ಬದುಕ್ತಾ ಇರೋದು ನನ್ನ ಮಾತಿನ ಮೂಲಕ, ನನ್ನ ನಿರೂಪಣೆ ಮೂಲಕ. ಸರ್, ಯಾವ ದೇವರಿಗೆ ನೀವು ಅಷ್ಟು ಸ್ಟ್ರಾಂಗ್ ಆಗಿ ಕೇಳ್ಕೊಂಡಿದ್ದು? ಅದೇ ಹೇಳಿದ್ನಲ್ಲ, ನನ್ಗೆ ಗೊತ್ತಿರೋ ಎಲ್ಲಾ ದೇವರಿಗೂ ಹರಕೆ ಹೊತ್ಬಿಟ್ಟು, ಹಾಗಾಗಿ ಯಾರಸ್ತು ಅಂದ್ರೂ ಗೊತ್ತಿಲ್ಲ. ಹಾಗಾಗಿ ನನ್ನನ್ನು ಜಯಿಸ್ಬಿಟ್ಟಿದ್ಯಾ ಅಂತ ಹೇಳಿ ಆ ಖುಷಿನಲ್ಲಿ, ನನಗೆ ಕಾರ್ಯಕ್ರಮ ಕ್ಯಾನ್ಸಲ್ ಆಗೋಯ್ತು ಅಲ್ಲ ಅನ್ನೋ ಖುಷಿನಲ್ಲಿ ಹರಕೆ ತೀರ್ಸೋದು ಬಂದೋಗ್ಬಿಡೋದು.
ಆದ್ರೆ ಇವತ್ತು ನಾನು ಪ್ರತಿಯೊಬ್ಬರು ದೇವರಿಗೂ ಹರಕೆ ಕೊಟ್ಕೊಡ್ತೀನಿ, ನಾನು ಹೋಗೋ ಕಾರ್ಯಕ್ರಮಗಳೆಲ್ಲ ಯಶಸ್ವಿ ಆಗ್ಲಿ, ಯಾವುದೇ ಕಾರಣಕ್ಕೂ ನಿಲ್ಲದೆ ಹೋಗ್ಲಿ, ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತಾನೆ ನಾನು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೂಪರ್. ಮೂಲತಃ ಎಲ್ಲಿಯವರು ಸರ್ ನೀವು? ನಾವು ಮೂಲತಃ ತುಮಕೂರು ಜಿಲ್ಲೆ ಗುಬ್ಬಿಯವರು. ಅದು ಬಿಟ್ಟು ಸುಮಾರು ಒಂದು 60-70 ವರ್ಷಗಳಾಗೋಯ್ತು. ಜಿ ಅಂದ್ರೆ ಗುಬ್ಬಿನೇ, ನಮ್ಮ ತಂದೆ ಹೆಸರು ನರಸಿಂಹಮೂರ್ತಿ ಅಂತ, ನನ್ನ ಹೆಸರು ಮಂಜುನಾಥ್. ಹೆಸರಲ್ಲಿ ಉಳ್ಕೊಂಡಿರ್ಲಿ, ಹಾಗೆ ನೆನಪಾಗಿ ಉಳ್ಕೊಂಡಿರ್ಲಿ ಅಂತ ಹೇಳಿ ಈಗ ಗುಬ್ಬಿ ನನ್ನ ಸಿಸ್ಟರ್ಗೆ ತುಮಕೂರು ಮದುವೆ ಆದ್ಮೇಲೆ ಮತ್ತೆ ಕಾಂಟ್ಯಾಕ್ಟ್ ಬಂದಿದೆ. ತುಮಕೂರು ನಮಗೆ ಈ ತರ ಕಲ್ಚರಲ್ ಆಗಿ ಕಾಂಟ್ಯಾಕ್ಟ್ ಇದೆ ಹೊರತು ಅಲ್ಲಿ ಯಾವುದೇ ಸಂಬಂಧ ಇಲ್ಲ. ಮೊದಲಿಗೆ ನೀವು ಪ್ರೊಫೆಷನಲಿ ಮೈಕ್ ಹಿಡಿದಿದ್ದು ಅಥವಾ ಹೋಗ್ಬೇಕು ಅಂತ ಸಿಕ್ಕಿದ ಅವಕಾಶ ಯಾವಾಗ? 94 ಅಲ್ಲಿ ನಂದು BSc ಡಿಗ್ರಿ ಆಯ್ತು. 96 ಅಲ್ಲಿ ಈ ಕ್ಯಾಶುವಲ್ ಅನೌನ್ಸರ್ ಪ್ಯಾನೆಲ್ ಮಾಡಿದ್ರು ಆಕಾಶವಾಣಿ ಪ್ರತಿನಿತ್ಯ ಕೇಳ್ತಾ ಇದ್ದೆ. ಅಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಬರೆಯೋದು, ಚಿತ್ರಗೀತೆ ಹಾಕಿ ಅಂತ ಬರೆಯೋದು. ನನ್ನ ಹೆಸರು ಬಂದ್ಬಿಟ್ರೆ ಬಹಳ ಖುಷಿ. ಆ ಹೆಸರು ಬಂತು ಅಂತ ಹೇಳಿ ನನ್ನ ಫ್ರೆಂಡ್ಸ್ಗೆಲ್ಲ ಲೆಟರ್ ಬರೀತಾ ಇದ್ದೆ, ಇವತ್ತು ನನ್ನ ಹೆಸರು ಬರುತ್ತೆ ಕೇಳು, ಅಕಸ್ಮಾತ್ ಉತ್ತರ ಸರಿಯಾಗಿದ್ರೆ ನನ್ನ ಹೆಸರು ಹೇಳ್ತಾರೆ, ಹೀಗೆಲ್ಲ ಬರೀತಾ ಇದ್ದೆ. ಅದೇ ಅದೃಷ್ಟನೋ ಏನೋ ಒಂದ್ಸತಿ ಕ್ಯಾಶುವಲ್ ಅನೌನ್ಸರ್ ಪ್ಯಾನೆಲ್ಗೆ ಕಾಲ್ಫರ್ ಮಾಡಿದ್ರು. ಅವಾಗ ಏನಾಯ್ತು, ಅಲ್ಲಿ ಒಬ್ರು TG ಗುರುನಾಥ್ ಅಂತ ಇದ್ರು, ಅವ್ರನ್ನ ನೆನಪಿಸ್ಕೊಳ್ಳೇಬೇಕು. ಅಂಬರೀಷ್ ಇದ್ರಲ್ಲ, ಅವರ ಸೋದರ ಮಾವು, ಅಲ್ಲಿ ಸೀನಿಯರ್ ಅನೌನ್ಸರ್ ಆಗಿದ್ರು. ಅವ್ರಿಗೆಲ್ಲ ಲೆಟರ್ ಬರೀತಾರೆ. ತುಂಬಾ ಜನ ಅನೌನ್ಸರ್ಸ್ ಇದ್ರು, ಬಾಲಸುಬ್ರಹ್ಮಣ್ಯ ಅಂತಿದ್ರು, ಅನುರಾಧ ಅಂತಿದ್ರು, ರೇವಣ್ಣ ಅವರಿದ್ರು. ಇವತ್ತಿಗೂ ನಾನು ಇಷ್ಟು ವರ್ಷಗಳೇನಾದ್ರೂ ಸಾಧನೆ ಮಾಡಿ ಒಳ್ಳೆ ಹೆಸರು ತಗೊಂಡಿದ್ದೀನಿ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣ ನನ್ನ ಆಕಾಶವಾಣಿ. ಅವತ್ತಿನ ಹಿರಿಯ ಆಫೀಸರಿಂದ ಹಿಡಿದು ಇವತ್ತಿನ ಸೀನಿಯರ್ ಆಫೀಸರ್ಸ್ ಎಲ್ಲರೂ ಕೂಡ ನಾನು ಬೆತ್ತಟ್ಟಿದ್ದಾರೆ, ಹಾರೈಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ಒಂದು ಲೆಟರ್ ಬರೆದೆ, ಸರ್ ನಾನು ಈಗ ನೀವು ಹೇಳಿದ್ರಲ್ಲ ಧ್ವನಿ ಮೂಲಕ ಅಂತ, ನಿಮ್ಮ ಧ್ವನಿ ಇಷ್ಟ ಆಗ್ತಾ ಇದೆ ಸರ್, ನಾನು ಬಂದು ಆಕಾಶವಾಣಿ ನೋಡಬೇಕು, ನಿಮ್ಮನ್ನು ಪರಿಚಯ ಮಾಡ್ಕೋಬೇಕು ಅಂತ ಹೇಳಿದೆ. ಅವ್ರು ಉತ್ತರ ಬರೀಲೇ ಇಲ್ಲ. 3 ದಿನಕ್ಕದೆ 4 ದಿನಕ್ಕದೆ ಬರಲೇ ಇಲ್ಲ. ಆಮೇಲೆ ನಾನೇ ಫೋನ್ ಮಾಡಿದೆ, ಅವ್ರು ಟ್ರಾನ್ಸ್ಮಿಷನ್ ಮುಗಿಸ್ಕೊಂಡು ಬಂದ ತಕ್ಷಣ ಫೋನ್ ಮಾಡಿದಾಗ ನಿಮ್ಮ ಲೆಟರ್ ಬಂದಿದೆ, ನಾಳೆ ಬನ್ನಿ ಸಿಗ್ತೀನಿ ಅಂತ ಹೇಳಿದ್ರು. ನೀವು ಹೇಳ್ದಂಗೆ ಅಲ್ಲಿ ಹೋಗೋ ತನಕ ಏನೋ ಕುತೂಹಲ. ನಾನು ವಾಯ್ಸ್ ಅಂದ್ರೆ ಏನೋ ಒಂದು ಅನ್ಕೊಂಡಿರ್ತೀನಿ, ಅವ್ರು ಹೇಗಿರ್ತಾರೋ ನನ್ನ ಮಾತಾಡಿಸ್ತಾರೋ ಇಲ್ವೋ, ಗೇಟ್ ಒಳಗಡೆ ಬಿಡ್ತಾರೋ ಇಲ್ವೋ ಆಕಾಶವಾಣಿ ಒಳಗಡೆ, ಆ ಥರದ್ದೆಲ್ಲ ಕುತೂಹಲಗಳಿತ್ತು. ಹೋದೆ. ನನ್ನ ಅದೃಷ್ಟ ಅನ್ನೋ ನಾನು ಅನ್ಕೊಂಡಿದ್ದಕ್ಕಿಂತ ಎಲ್ಲದಕ್ಕಿಂತ ತುಂಬಾ ಚೆನ್ನಾಗಿ ಆತ್ಮೀಯನಾಗಿ ಬರಮಾಡ್ಕೊಂಡು ಇಡೀ ಸ್ಟುಡಿಯೋ ಎಲ್ಲ ತೋರಿಸಿ ಒಂಥರ ಒಳ್ಳೆ ವಾತಾವರಣ. ನನಗೆ ಆಕಾಶವಾಣಿ ಬಗ್ಗೆ ವಿಶೇಷವಾದ ಗೌರವ ಅವತ್ತೇ ಮಾಡ್ಬಿಡ್ತು. ಆಮೇಲೆ ಈ ಯುವವಾಣಿ ಕಾರ್ಯಕ್ರಮಗಳಿಗೆ ನೀನು ಪಾರ್ಟಿಸಿಪೇಟ್ ಮಾಡು ಅಂತ ಹೇಳ್ಬಿಟ್ಟು ಸಣ್ಣ ಲೆಟರ್ಗಳು ಬರೆಯೋದು, ಸೈನ್ಸ್ ಲೆಟರ್ ಬರೆಯೋದು, ಕತೆ ಕೊನೆ ಬರೀತಾ ಇರಲಿಲ್ಲ, ಸೈನ್ಸ್ ಲೆಟರ್ನೆಲ್ಲ ಬರೆಸ್ತಾ ಇದ್ರು. ಹಾಗೆ ಬರೀತಾ ಇದ್ದೆ. ಅವಾಗ ಹೋಗಿ ಮಾತಾಡ್ಸ್ಕೊಂಡು ಬರೋದು ಅಂತ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಆಯಿತು. 96ನೇ ಇಸ್ವಿನಲ್ಲಿ ಕಾಲ್ಫರ್ ಮಾಡಿದ್ರು ಅನೌನ್ಸರ್ ಪೋಸ್ಟ್ಗೆ. ನಾನು ಹಾಕ್ಕೊಂಡೆ, ಪಾಸು ಆಯಿತು, ಸೆಲೆಕ್ಟು ಆಯಿತು. ಇವತ್ತು ಕೂಡ ಹಂಗಾಮಿ ಉದ್ಘೋಷಕನಾಗಿಯೇ ಕಳೆದ 28 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ. ಅಲ್ಲಿ ಹೀಗೆ ಮೊದಲನೇ ದಿವಸ ಇಂಡಿಪೆಂಡೆಂಟ್ ಆಗಿ ಡ್ಯೂಟಿ ಮಾಡೋ ಹಿಂದಿನ ದಿವಸ ರಾತ್ರಿ ಎಲ್ಲ ಕಣ್ಣುಗಳಿಗೆ ಫೆಡರ್ಗಳೇ ಕಾಣ್ತಾ ಇತ್ತು. ನಾನು ಯಾವ ಫೆಡರ್ ಬಿಡ್ತೀನೋ, ಏನ್ ಮಾತಾಡ್ಬಿಡ್ತೀನೋ, ಯಾಕೆಂತಂದ್ರೆ ಸಾವಿರಾರು ಜನ ಕೇಳುವಂತಲ್ಲ. ನಾನು ಆಗ್ಲೇ ಹೇಳಿದಾಗ ನನ್ನ ಬಾಲ್ಯದ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮಗಳು ನಾನು ಹೋಗಿರ್ಲಿಲ್ಲ. ಸ್ಕೂಲ್ನಲ್ಲಿ ಬಲವಂತ ಮಾಡಿದ್ರೆ ಹೆಸರು ಕೊಟ್ಬಿಡೋದು, ಇವತ್ತು ನಾನು ಭಾಷಣ ಮಾಡ್ತೀನಿ ಅಂತ ಅವತ್ತು ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. ಹಾಗೆ ತಪ್ಪಿಸ್ಕೊಂಡು ಬಂದವನು ನನ್ನ ಧ್ವನಿಯನ್ನ ಸಾವಿರಾರು ಜನ ಕೇಳ್ತಾರೆ ಅಂತ ನಾನು ತುಂಬಾ ಜವಾಬ್ದಾರಿಯಾಗಿ ಮಾತಾಡೋದು. ಅದಕ್ಕೋಸ್ಕರ ಪ್ರಿಪೇರ್ ಆಗಿ ಎಲ್ಲ ಹೋದೆ. ಮೊದಲನೇ ದಿನ ಟ್ರಾನ್ಸ್ಮಿಷನ್ ಆಯಿತು. ಫಸ್ಟ್ ಒಂದು 3-4 ದಿನ ಏನ್ ಮಾಡ್ತಾರೆ ಅಂತಂದ್ರೆ ಸೀನಿಯರ್ ಅನೌನ್ಸರ್ಸ್ ಜೊತೆ ಹಾಕ್ಬಿಟ್ಟು ಟ್ರೈನಿಂಗ್ ತರ ಕೊಟ್ಟು ಇದು ಮಾಡ್ತಾರೆ. ಸೊ ನನ್ನ ಅದೃಷ್ಟ ಏನೋ ಒಂದು ಟ್ರಾನ್ಸ್ಮಿಷನ್ ಸೀನಿಯರ್ ಅನೌನ್ಸರ್ ಜೊತೆ ಮಾಡಿದೆ. ನೆಕ್ಸ್ಟ್ ಡೇ ಏನಾಯ್ತು, ಒಬ್ರು ರಜಾ ಹಾಕಿದ್ರು. ಇಂಡಿಪೆಂಡೆಂಟ್ ಆಗಿ ಮಾಡ್ತೀರಾ, ಹೇಗೆ ನಿಮ್ಗೆ ಅಭ್ಯಾಸ ಇದೆಯಲ್ಲ ಅಂತ ಕೇಳಿದ್ರು. ನಾನು ತಪ್ಪುಗಳು ಯಾವ್ದಿದ್ರು ಮಾಡಲೇಬೇಕು, ಮಾಡೇ ಬಿಡೋಣ ಅಂತ ಹೇಳಿ ನೆಕ್ಸ್ಟ್ ಡೇನೇ ಇಂಡಿಪೆಂಡೆಂಟ್ ಆಗಿ ಮಾಡ್ತೀವಿ. ಸೊ ಅದು ಒಂಥರ ಧೈರ್ಯ ತಂದುಕೊಡ್ತು. ಸೊ ಅವತ್ತಿಂದ ಸಂಜೆ ಪ್ರಸಾರಕ್ಕೆ ಹೋದೆ. ಅನೌನ್ಸ್ಮೆಂಟ್ಸ್ಗಳನ್ನ ಬರ್ಕೊಳ್ಳೋದು, ಪೂರ್ತಿ ಬರ್ಕೊಳ್ಳೋದು, ಯಾವ ಫೀಲ್ಡರ್ಗಳು ಓಪನ್ ಮಾಡಬೇಕು, ಯಾವ ಫಿಲ್ಲರ್ಗಳನ್ನ ಯೂಸ್ ಮಾಡಬೇಕು, ಯಾವ ಚಿತ್ರಗೀತೆ ಹಾಕಬೇಕು, ಯಾವುದಕ್ಕೆ ಈಗ ಅನೌನ್ಸ್ಮೆಂಟ್. ಮೊದಲನೇ ದಿನ ಅಂತೂ ಮಲಗಲೇ ಇಲ್ಲ. ಮೊದಲನೇ ದಿನ ಖಂಡಿತ ಮಲಗಲಿಲ್ಲ. ಇಂಡಿಪೆಂಡೆಂಟ್ ಆಗಿ ಮಾಡೋ ಡ್ಯೂಟಿ ಏನಾಯ್ತು, ಅವತ್ತು ಬೆಳಗ್ಗೆ ಗೊತ್ತಾಯ್ತು ನನಗೆ. ಸಡನ್ ಆಗಿ ಗೊತ್ತಿದ್ರಿಂದ ಬಹುಶಃ ಅವತ್ತು ನಿದ್ದೆ ಬರ್ತಾ ಇರಲಿಲ್ಲ. ಬಹುಶಃ ನಿದ್ದೆಗೆ ಇರ್ತೀನಿ ಅಂತ ಏನೋ ಅವ್ರೇನ್ ಮಾಡಿದ್ರು, ಸಡನ್ ಆಗಿ ಹೇಳಿದ್ರು, ಧೈರ್ಯ ಇದ್ರೆ ಮಾಡ್ಬಿಡಿ, ಯಾವತ್ತಿದ್ರು ಮಾಡ್ಬೇಕಾಗುತ್ತೆ. ಸರಿ ಮಾಡಿದೆ, ಸಕ್ಸಸ್ ಆಯ್ತು. ಸಣ್ಣ ಪುಟ್ಟ ಮನುಷ್ಯ ತಪ್ಪು ಮಾಡ್ಲೇಬೇಕು, ಸಣ್ಣ ಪುಟ್ಟ ತಪ್ಪುಗಳಾಯ್ತು. 3ನೇ ದಿನಕ್ಕೆ ಅದು ಸರಿ ಹೋಯ್ತು. ಹಾಗೆ ಒಂಥರ ಅಭ್ಯಾಸ ಆಗಿ ಮೊದಲನೇ ದಿನದ ಕಾರ್ಯಕ್ರಮ ಕೇಳಿ ಈ ರಾಜ್ಯ ಸಂಪರ್ಕದ ಕೇಂದ್ರ ಅಂತ ಕೇಳಿದ್ರು, ಸ್ಟೇಟ್ ರಿಸೋರ್ಸ್ ಸೆಂಟರ್ ಅಂತ ಇದೆ. ಅಲ್ಲಿನ ನಿರ್ದೇಶಕರು ಫೋನ್ ಮಾಡಿದ್ರು, ಈ ಹುಡುಗನ ಧ್ವನಿ
ಚೆನ್ನಾಗಿದೆ, ನಾಟಕಕ್ಕೆ ಬಳಸ್ಕೊಳ್ಬೋದು ಬರ್ತಾರ ಅಂತ. ಅವಾಗ ಯಾವುದೇ ಮೊಬೈಲ್ಗಳಿಲ್ಲ, ಏನಿಲ್ಲ. ಹಾ, ಅವಾಗ ನನಗೆ ಗೊತ್ತಾಯ್ತು ಧ್ವನಿ ಇಷ್ಟು ಕೆಲಸ ಮಾಡುತ್ತೆ ಅಂತ. ಮೊದಲನೇ ದಿನದಲ್ಲೇ ನಾನು ಇನ್ನೂ ಟ್ರಾನ್ಸ್ಮಿಷನ್ ಮಾಡಿ ಮನೆಗೆ ಬಂದು ಖುಷಿ ಹಂಚ್ಕೊಂಡು ಇರಲಿಲ್ಲ. ಅವಾಗೆಲ್ಲ ಮನೆಯಲ್ಲೆಲ್ಲ ಕ್ಯಾಸೆಟ್ ಪ್ಲೇಯರ್ಗಳನ್ನ ರೆಕಾರ್ಡ್ ಮಾಡಿಕೊಂಡು ಕೇಳ್ತಾ ಇದ್ರು ನಮ್ಮ ಹುಡುಗನ ವಾಯ್ಸ್ ಹೇಗೆ ಬರುತ್ತೆ ಅಂತ ಕಾಯ್ತಾ. ಅಷ್ಟು ಕುತೂಹಲ ಇತ್ತಲ್ಲ ಅವಾಗ. ಹಾಗಾಗಿ ಈಗ ಟ್ರಾನ್ಸ್ಮಿಷನ್ ಮಾಡ್ತಾ ಇದ್ದೆ. ಒಂದ್ಸತಿ ಈ ಆಗಸ್ಟ್ 15 ಪೆರೇಡ್ ನಡೆಯುತ್ತಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅಲ್ಲಿಗಿಂತ ಒಂದು ಫೋನ್ ಬಂತು, ಒಬ್ರು ಕಾಮೆಂಟ್ರಿ ಕೊಡಬೇಕು, ನಿಮ್ಮನ್ನ ಯಾರನ್ನಾರು ಕಳಿಸ್ಕೊಡ್ಬೋದಾ ಅಂತ ಹೇಳಿದ್ರು. ನಮ್ಮ ಸ್ಟೇಷನ್ ಡೈರೆಕ್ಟರ್ ನಮ್ಮ ಸ್ನೇಹಿತರು ಒಬ್ಬರು ದಿವಸ ಕಳಿಸಿದ್ರು. ನೆಕ್ಸ್ಟ್ ನೀವು ಒಂದು ದಿವಸ ಹೋಗ್ಬಿಟ್ಟು ಬನ್ನಿ ಅಂತ ಕಳಿಸಿದ್ರು. ಒಂದು 3-4 ರಿಹರ್ಸಲ್ಗಳು ಮಾಡ್ತಾರೆ, 4-5 ದಿವಸ ಫಂಕ್ಷನ್ ಇರುತ್ತೆ. ಅದು ನನಗೆ ತುಂಬಾ ಇಷ್ಟ ಆಯ್ತು. ನಾನು ಇದುವರೆಗೂ ಸ್ಟುಡಿಯೋನಲ್ಲಿ ಕೂತು ಮಾತಾಡ್ತಾ ಇದ್ದೆ. ಅವಾಗ ಹೊರಗೆ ಬಂದ್ವಲ್ಲ, ಕಾಮೆಂಟ್ರಿ ಕೊಡ್ಬೇಕು, 100 ಜನ ಇರ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರೋಟೋಕಾಲ್ಗಳು, ಮಿನಿಸ್ಟರ್ ಬರ್ತಾರೆ, ಫ್ಲಾಗ್ ಹಾಯ್ಸ್ಟ್ ಆಗುತ್ತೆ, ಅದೆಲ್ಲದಕ್ಕೂ ಅಲ್ಲಲ್ಲೇ ನೋಡ್ಕೊಂಡು ಕಾಮೆಂಟ್ರಿ ಕೊಡುವಂಥದ್ದು. ಸರಿ ಹೋಗೋಣ, ಅದು ಟ್ರೈ ಮಾಡ್ಬಿಡೋಣ ಅಂತ ಹೇಳಿ ಹೋದೆ. ಚೆನ್ನಾಗಾಯ್ತು, ಜನ ತುಂಬಾ ಗುರುತಿಸಿದ್ರು. ಅವಾಗ ಏನಾಯ್ತು ಅಂತ, ಅದಕ್ಕೂ ಮುಂಚೆ ಈ ಸರಸ್ವತಿಪುರಂನ ಒಂದು ಪುಟ್ಟ ರಾಮದುರದಲ್ಲಿ ಫೀಲ್ಡ್ ಪಬ್ಲಿಸಿಟಿ ಆಫೀಸ್ನಲ್ಲಿ ಒಂದು ಸಣ್ಣ ಫಂಕ್ಷನ್ಗೆ ಕರೆದ್ರು. ಗುರುನಾಥ್ ಅಂತ ಹೇಳಿದ್ರು, ಮಾಡ್ಬಿಡು, ಅದನ್ನು ಮಾಡ್ಬಿಡು ಅಂತ ಹೇಳಿದ್ರು. ಪುಟ್ಟ ಕಾರ್ಯಕ್ರಮ, ಇಷ್ಟೇ ಚಿಕ್ಕದ ಹಾಲು ಮಾಡಿ ಮುಗಿಸ್ ಬಂದೆ. ಒಬ್ಬ ಚಿಕ್ಕ ಹುಡುಗ ಓಡ್ ಬಂದ, ಅಂಕಲ್ ನೀವು ಆಕಾಶವಾಣಿನಲ್ಲಿ ಮಾತಾಡ್ತೀರಾ ಅಂತ. ಅವಾಗಲೂ ಅಂದ್ಕೊಂಡು ಧ್ವನಿನ ಹೀಗೆ ಗುರುತಿಸ್ತಾರ ಅಂತ. ಅದಾದ್ಮೇಲೆ ಈ ಪೊಲೀಸ್ ಹೇಳುತ್ತಲ್ಲ, ಪೊಲೀಸ್ ಇಲಾಖೆದು ಹಾಗೆ ಪರಿಚಯ ಆಯಿತು. ಅಲ್ಲಿ ಒಂದು ದಿನ ಪೊಲೀಸ್ ಇಲಾಖೆಯಲ್ಲಿ ಪರಿಚಯ ಆಗಿತ್ತು. ಅವರಲ್ಲಿ ತುಂಬಾ ಕಾರ್ಯಕ್ರಮಗಳು ನಡೀತಾನೆ ಇದೆ. ಅವರು ನೀವೇ ಬಂದ್ಬಿಡಿ. ಓಕೆ ಸರ್, ಹೇಗೆ ನಂದೇ ಪರ್ಮನೆಂಟ್ ಡ್ಯೂಟಿ ಆಗಲ್ಲ, ಫ್ರೀಯಾಗಿ ಹೋಗೋದು, ರಿಹರ್ಸಲ್ ಅಟೆಂಡ್ ಮಾಡೋದು ಎಲ್ಲ ಬರ್ತಾ ಇದ್ದೆ. ನನಗೆ ಇಲಾಖೆ ಬಗ್ಗೆ ತುಂಬಾ ಗೌರವ ಇತ್ತು. ಆ ಇಲಾಖೆ ನನ್ನನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾ ಇತ್ತು. ಒಂದು ತಮಾಷೆ ಏನು ಅಂತಂದ್ರೆ, ನನ್ನನ್ನು ಕರ್ಕೊಂಡು ಹೋಗಕ್ಕೆ ಪೊಲೀಸ್ ಜೀಪ್ ನಮ್ಮ ಮನೆ ಮುಂದೆ ಬರ್ತಾ ಇತ್ತು. ಸುತ್ತಮುತ್ತದವರೆಲ್ಲ ಆಶ್ಚರ್ಯ, ಯಾಕೆ ಪೊಲೀಸ್ನವ್ರು ಇವ್ರನ್ನ ಕರ್ಕೊಂಡು ಹೋಗ್ತಾರೆ, ಇಷ್ಟು ದಿನ ಬರ್ತಾರೆ, 3 ದಿನ ಕರ್ಕೊಂಡು ಹೋಗ್ತಾರೆ. ಮೋಸ್ಟ್ಲಿ ಇವತ್ತು ಕೋರ್ಟ್ ಇರ್ಬೋದು, ಅವ್ರದೇ ಇಮ್ಯಾಜಿನೇಷನ್ ಏನೋ ಇರಬಹುದು, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಒಂದು 2-3 ಸತಿ ಏನೂ ಕೇಳಲಿಲ್ಲ. ಆಮೇಲೆ ನಮ್ಮ ತಂದೆ ಕೇಳಿದ್ರು, ಏನ್ ಸಮಾಚಾರ, ಪೊಲೀಸ್ನವ್ರು ಬರ್ತಾರೆ, ನಿಮ್ ಜೊತೆ ಅಷ್ಟೊಂದು ಮಾತಾಡ್ತಾರೆ, ಹುಡುಗರು ಕೂಡ್ಸ್ಕೊಂಡು ಹೋಗ್ತಾರೆ, ಅವರೇ ಕರ್ಕೊಂಡ್ಬಂದು ಬಿಡ್ತಾರೆ. ಅವರಿಗೆ ಕರ್ಕೊಂಡ್ಬಂದು ಬಿಡೋದ್ರಿಂದ ಏನು ತಪ್ಪಿಲ್ಲ ಅಂತ ಸ್ವಲ್ಪ ಡೌಟ್ ಇತ್ತು. ಯಾಕಂದ್ರೆ ತಪ್ಪಿದ್ರೆ ಕರ್ಕೊಂಡ್ಬಂದು ಆ ಥರದ್ದು ಕ್ರಿಯೇಟ್ ಆಗಿತ್ತು. ಹಾಗಾಗಿ ಇಲಾಖೆಗೆ ತುಂಬಾ ಹತ್ರ ಆದೆ. ಎಲ್ಲಾ ಪೊಲೀಸ್ ಆಫೀಸರ್ಸ್, ಎಲ್ಲಾ ಸ್ಟೇಷನ್ಗಳ ಹೆಡ್ಗಳು ತುಂಬಾ ಪರಿಚಯ ಆದ್ರು. ಅವೆಲ್ಲ ಘಟಕಗಳು ನನ್ನನ್ನು ಕರೆಯಕ್ಕೆ ಶುರು ಮಾಡಿದ್ರು. ಈ ತರ ಬನ್ನಿ ಕಾರ್ಯಕ್ರಮ ಇದೆ, ಬನ್ನಿ ಕಾರ್ಯಕ್ರಮ. ಅಷ್ಟೇ ಗೌರವದಿಂದ ಇವತ್ತಿಗೂ ಕೂಡ ನಡೆಸ್ಕೊತಾ ಇದ್ದಾರೆ. ಅದಾದ್ಮೇಲೆ ಅಲ್ಲಿಗೆ ಬಂದಿದ್ದವರೊಬ್ರು, ನೀವು ಮೈಕ್ ಚಂದ್ರು ಅಂತ ಹೆಸರು ಕೇಳಿದ್ರು. ಈ ಫೀಲ್ಡ್ ಅಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡಿದ್ರು. ತುಂಬಾ ಸೀನಿಯರ್ ಅನೌನ್ಸರ್ ಅವರು ಪಬ್ಲಿಕ್ ಇದರಲ್ಲಿ. ಅವ್ರದ್ದೊಂದು ಕಾರ್ಯಕ್ರಮಕ್ಕೆ ಕರೆದ್ರು. ನಂದು ಅವಾಗ ಫೀಲ್ಡಿಗೆ ಬಂದು 50 ವರ್ಷ ಆಗಿದೆ. ಅದಕ್ಕೊಂದು ಮಾಡ್ತಾ ಇದ್ವಿ. ಶ್ರೀನಿವಾಸ್ ಪ್ರಸಾದ್ ಮಿನಿಸ್ಟರ್ ಅವರೆಲ್ಲ ಬರ್ತಾ ಇದ್ದಾರೆ, ನೀವೇ ಎಂಕರೇಜ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಸೊ ಮಾಡಿಕೊಟ್ಟೆ. ಅಲ್ಲಿಗೆ ಬಂದಿದ್ದವರೊಬ್ರು ಯುವ ದಸರಾಗೆ ನನ್ನ ಪರಿಚಯ ಮಾಡಿಸಿದ್ರು. ಸರ್, ನಮ್ಮ ಮನೆಯೊಬ್ರು ಯುವ ದಸರಾ ಇನ್ಚಾರ್ಜ್ ತಗೊಂಡಿದ್ದಾರೆ, ದಯವಿಟ್ಟು ನೀವು ಬರಬೇಕು ಅಂತ ಹೇಳ್ತಿದ್ದಾರೆ. ಅವತ್ತು ನನ್ನ ಮೆಗಾ ಇವೆಂಟ್ ಸ್ಟಾರ್ಟ್ ಆಯಿತು. ಯಾವ ವರ್ಷ ಸರ್? ಬಹುಶಃ 2003-2004. ಮುಂಚೆ ಅದು ಈಗ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಓಪನ್ ಥಿಯೇಟರ್ ಇದೆ, ಅಲ್ಲಿ ನಡೀತಾ ಇತ್ತು ಯುವ ದಸರಾ. ಎಲ್ಲ ಸ್ಟೂಡೆಂಟ್ಸ್ ಸುತ್ತಮುತ್ತ ಕೂತ್ಕೊಳ್ತಾ ಇದ್ರು. ಅಲ್ಲೊಂದು 3-4 ಡೇಸ್ 6 ಡೇಸ್ ಎಲ್ಲ ನಡೀತಾ ಇತ್ತು. ಅವಾಗಲೇ ಇವರು ಹರಿಹರ ಪ್ರೋಗ್ರಾಮ್ ಮಾಡಿದ್ದೆ, ಉಪೇಂದ್ರ ಅವರು ಬಂದಿದ್ರು. ದೊಡ್ಡ ಕಲಾವಿದರನ್ನೆಲ್ಲ ತುಂಬಾ ಹತ್ತಿರದಿಂದ ನೋಡೋ ಅವಕಾಶ ಶುರುವಾಯಿತು. ಒಂದು ಸತಿ ಆ ಥರ ಪಬ್ಲಿಕ್ ಬಂದ್ಮೇಲೆ ಹಾಗೆ ನಿಮ್ಮ ವಿದ್ಯಾಭ್ಯಾಸ ಏನು ಓದಿದ್ರಿ ನೀವು? ನಾನು ಅದೇ ಹೇಳಿದ್ನಲ್ಲ, ತಲಕಾಡಲ್ಲಿ ನಮ್ಮ ತಂದೆ ಹೆಡ್ ಮಾಸ್ಟರ್ ಆಗಿದ್ರು. ಅದಕ್ಕೆ ಮುಂಚೆ ನಮ್ಮ ತಾಯಿ ತಂದೆ ನೆನಪಿಸ್ಕೊಂಡು ಬಿಡ್ತೇನೆ. ನಮ್ಮ ತಂದೆ ನರಸಿಂಹಮೂರ್ತಿ ಅಂತ ಹೆಡ್ ಮಾಸ್ಟರ್ ಆಗಿದ್ರು. ನಮ್ಮ ತಾಯಿ ಹೌಸ್ ವೈಫು. ಇಬ್ಬರು ಇವತ್ತು ಇಲ್ಲ, ನಮ್ಮ ದುರದೃಷ್ಟ. ಅಣ್ಣ ಅತ್ತಿಗೆ ಇದ್ದಾರೆ, ಅಕ್ಕ ಭಾವಂದ್ರು ಇದ್ದಾರೆ, ಹೆಂಡತಿ, ಮಗು, ನನ್ನ ಅತ್ತೆ. ಬಹುಶಃ ನಾನೇನಾದ್ರೂ ಒಂದು ಒಳ್ಳೆ ಹೆಸರು ಮಾಡಿದ್ರೆ ಇದೆಲ್ಲರ ಎಫೆಕ್ಟ್ ನನಗಿದೆ. ಜೊತೆಗೆ ಸಮಾಜ, ನನ್ನ ಆಕಾಶವಾಣಿ, ಇಷ್ಟೋ ಜನದಿಂದ ನಾನು ಇವತ್ತು ಒಬ್ಬ ಮನುಷ್ಯನಾಗಿ, ಒಬ್ಬ ನಿರೂಪಕನಾಗಿ ಒಂದು ಒಳ್ಳೆ ಹೆಸರು ಮಾಡಿದ್ದೇನೆ ಅಂದ್ರೆ ಇವರುಗಳೇ ಎಲ್ಲ ಕಾರಣ. ನಾನು 10ನೇ ಕ್ಲಾಸ್ ತನಕ ತಲಕಾಡಿನಲ್ಲೇ ಓದಿದ್ದು. ಆಮೇಲೆ 2 ವರ್ಷ PUCನ ವಿದ್ಯೋದಯ ಕಾಲೇಜ್ ಅಂತ ಇದೆ, ಟಿ ನರಸೀಪುರ, ಅಲ್ಲಿ ಓದಿದ್ದು. BSc ಮಾಡಿ JSS ಕಾಲೇಜ್, BSc ಮಾಡಿದ್ದು JSS ಕಾಲೇಜಲ್ಲಿ.
ಆಮೇಲೆ ಆಕಾಶವಾಣಿ ಈ ತರ ಕ್ಯಾಶುವಲ್ ಪ್ಯಾನಲ್ BSc ಏನು ತಗೊಂಡಿದ್ರಿ ಸರ್? ಯಾವ ಅದು ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್. ಓಕೆ, ಸೈನ್ಸ್ ಕಾಂಬಿನೇಷನ್ ಕಂಪ್ಲೀಟ್. ಪೂರ್ತಿ ಸೈನ್ಸ್ ಕಾಂಬಿನೇಷನ್. ಆಮೇಲೆ ಆಕಾಶವಾಣಿ ಸೇರಿದ್ಮೇಲೆ ಒಂದಿಷ್ಟು ಪತ್ರಿಕೋದ್ಯಮ ಡಿಪ್ಲೊಮಾಗಳು ಮಾಡಿ ಅಂತ ಹೇಳಿದ್ರು, ಈ ಥರ ನಮ್ಮ ವೃತ್ತಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಸೊ ಅಲ್ಲಿ ಅದನ್ನ ಡಿಪ್ಲೊಮಾ ಮಾಡಿದೆ. ಆಮೇಲೆ MA ಮಾಡಿದೆ. ಆಮೇಲೆ ದಿಕ್ಕು ಬದಲಾಯಿತು, ಪೂರ್ತಿ ಈ ಥರ ಹೋಗ್ತಾ ಇದ್ದೀನಿ. ಸೊ ಈಗ ಹೇಳಿದ್ರಿ ನೀವು ರೇಡಿಯೋ ಕೇಳ್ತಾ ಇದ್ದೆ, ಆ ಒಂದು ಕುತೂಹಲಕ್ಕೆ ಬರೀತಾ ಇದ್ವಿ, ಹೆಸರು ಬರಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಅದೊಂದು ಆಸೆ ಇತ್ತು ನಿಮ್ಮಲ್ಲಿ. ಬಟ್ ಪ್ರೊಫೆಷನಲಿ ಏನಾಗಬೇಕು ಅಂತ ಇದ್ರಿ ನೀವು? ಬಹುಶಃ ಏನಾಗಬೇಕು ಅಂತ ಅನ್ಕೊಳ್ಳೋಷ್ಟಾಗಲೇ ಇಲ್ಲಿ ಬಂದ್ಬಿಟ್ಟಿದ್ದೆ ನಾನು. ಯಾಕೆಂದ್ರೆ ಆ ಥರದ್ದು ಏನೋ ಯೋಚನೆಗಳು ಮಾಡಿರಲಿಲ್ಲ. ಸಾಮಾನ್ಯವಾಗಿ ಮಧ್ಯ ಆವಾಗ ಮಿಡ್ಲ್ ಕ್ಲಾಸಲ್ಲಿ ಯೋಚನೆ ಮಾಡೋದು BSc ಮಾಡೋದು, B.Ed ಮಾಡೋದು, ಒಂದು ಟೀಚಿಂಗ್ ಪ್ರೊಫೆಷನ್. ಯಾಕೆ ನಮ್ಮ ಇಡೀ ಫ್ಯಾಮಿಲಿಯಲ್ಲೇ ಟೀಚಿಂಗ್ ಹೆಚ್ಚಿತ್ತು, ಆ ಥರ ಹೋಗ್ಬೇಕು ಅನ್ನೋದೇ ಇತ್ತು. ನಮ್ಮ ಅಣ್ಣ ಆಕಾಶವಾಣಿ ತುಂಬಾ ಕೇಳ್ತಾ ಇದ್ದ, ಅವನು ಅನೌನ್ಸರ್ ಪ್ಯಾನಲ್ ಹೋಗ್ತಾ ಇದ್ದ. ಇದು ಆಕಾಶವಾಣಿಗಳು ಕ್ಯಾಶುವಲ್ ಅನೌನ್ಸರ್ ಆಗಿ ಬರ್ತಾ ಇದ್ದ. ಅವನು LIC ಆಫೀಸರ್ ಬೆಂಗಳೂರಿನಲ್ಲಿದ್ದಾನೆ. ಹಾಗಾಗಿ ಅವನ ಪ್ರಭಾವ ನನ್ನ ಮೇಲೆ ಆಯ್ತು. ಮೊನ್ನೆ ಯಾರೋ ಕೇಳಿದ್ರು ಹೇಗಿದೆ ಅಂತ. ಸರ್ ನಮ್ಮ ಅಣ್ಣ ಆಕಾಶವಾಣಿ ಕೇಳ್ತಾ ಇದ್ದೆ, ಅದು ನನ್ನ ಕಿವಿ ಮೇಲೆ ಬಿತ್ತು, ನಾನು ಈ ಕಡೆಯಿಂದ ಬಂದೆ. ಅದೇ ಯಾರೋ ನೋಡ್ತಾ ಇದ್ರೆ ಇನ್ಯಾರೋ ಇನ್ಫ್ಲೂಯೆನ್ಸ್ ಆಗ್ತಾರೆ ಅನ್ನೋ ತರ. ಹಾಗಾಗಿ ಕಿವಿ ಮೇಲೆ ಬೀಳ್ತಾ ಇದ್ದಲ್ಲ, ಅದು ವೃತ್ತಿ ಆಯ್ತು, ಹೊಟ್ಟೆ ಪಾಠ ಆಯ್ತು. ಓಕೆ, ಈಗ ನೀವು ಸುಮಾರು ಜನ ಹೇಳ್ತಾರೆ, ಈಗ ನೀವು ಪಕ್ಕದಲ್ಲಿ ಮಾತಾಡ್ತಾ ಇದ್ರು ನಂಗೆ ಖಂಡಿತವಾಗ್ಲೂ ರೇಡಿಯೋದಲ್ಲೇ ಕೇಳಿಸ್ತಾ ಇದೆ ಅನ್ನೋ ಫೀಲ್ ಅನ್ನಿಸ್ತಾ ಇದೆ ನನಗೆ. ಒಂದು ವಾಯ್ಸ್ ಟ್ಯೂನಿಂಗ್ ಇರಬೇಕು, ಒಂದು ಏರಿಳಿತಗಳಿರಬೇಕು, ಹಕಾರ ಅಕಾರ ಭಾಷೆಯಲ್ಲಿ ಮಾತಾಡ್ಬೇಕಾದ್ರೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಹಾಡು ಹೇಳೋರಿಗೆ ಕೇಳ್ತಾರೆ, ನೀವು ಹೇಗೆ ನಿಮ್ಮ ಧ್ವನಿನ ಮೇಂಟೈನ್ ಮಾಡ್ತೀರಂತೆ, ಬಟ್ ನೀವು ನಿಮ್ಮ ಧ್ವನಿನ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ? ಸೀಕ್ರೆಟ್ ರಿವೀಲ್ ಆಗುತ್ತೆ ಈಗ. ನಾನು ಇದನ್ನ ಕೇಳಬೇಕಂತ ತುಂಬಾ ಅದ್ರಿಂದ ಏನು ಸೀಕ್ರೆಟ್ ಇಲ್ಲ, ಅದೇ ವಿಶೇಷ. ಒಬ್ಬ ಮಹಾನ್ ವ್ಯಕ್ತಿ, ಬಟ್ ಆ ಮಹಾನ್ ವ್ಯಕ್ತಿ ಹೆಸರು ಹೇಳಕ್ಕೂ ನನಗೆ ಯೋಗ್ಯತೆ ಇಲ್ಲ. ಆ ವ್ಯಕ್ತಿ ಕೊಟ್ಟಂತಹ ಉತ್ತರ, ಇದೇ ಪ್ರಶ್ನೆಯನ್ನ SPB ಅವ್ರನ್ನ ಯಾರೋ ಕೇಳಿದ್ರಂತೆ. ಅವ್ರು ಅದೇ ಹೇಳಿದ್ರಂತೆ, ನಾನು ಏನು ಮಾಡೋದಿಲ್ಲ ಅಂತ, ಏನನ್ನು ಕೇರ್ ತಗೊಳ್ಳೋದಿಲ್ಲ. ಐಸ್ ಕ್ರೀಮ್ ತಿಂತೀನಿ, ಫ್ರೆಂಡ್ಸ್ ಎಲ್ಲ ಬಲವಂತ ಮಾಡಿದ್ರೆ ಸಿಗರೇಟ್ ಸೇರ್ತೀನಿ ಅಂತ ಫ್ರೆಂಡ್ ಹೇಳ್ಕೊಂಡಿದ್ರು SPB ಅವರು. ಐಸ್ ಕ್ರೀಮು ಎಲ್ಲ ಊಟನ ಮಾಡ್ತೀನಿ, ಯಾವ ಇದನ್ನು ಇಟ್ಕೊಂಡಿಲ್ಲ, ದೇವ್ರ ದಯೆ ಹಾಗೆ ಅದನ್ನು ಮುಂದುವರೆದಿದೆ. ಇವತ್ತು SPB ಅವರು ಅಂತಂದ್ರೆ ಅದೊಂದು ಆಧ್ಯಾತ್ಮ, ಅದೊಂದು ದೊಡ್ಡ ವಿಷಯ. ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ನಾನು ಏನೂ ಮಾಡಿಲ್ಲ, ಖಂಡಿತ ಏನನ್ನು ಮಾಡಿಲ್ಲ. ನೀವು ಸೇರ್ಕೊಂಡಾಗ ಯಾರು ಹೇಳ್ಕೊಡ್ಲಿಲ್ವಾ ಈ ತರ ಏರಿಳಿತದಲ್ಲಿ ಮಾತಾಡ್ಬೇಕು, ಹೌದು, ಆ ಇಡೀ ಏರಿಳಿತವನ್ನ ಕಳಿಸ್ಕೊಟ್ಟಿದ್ದು ಆಕಾಶವಾಣಿ. ಯಾಕೆಂತಂದ್ರೆ ಈಗ ನಾವು ಕನ್ನಡ ಭಾಷೆಯನ್ನ ಎಲ್ಲ ಕಡೆ ಮಾತಾಡ್ತೀವಿ, ಸಂದರ್ಶನದಲ್ಲಿ ಮಾತಾಡೋ ಸ್ಟೈಲೇ ಬೇರೆ, ಆಂಕರಿಂಗ್ ಬೇರೆ, ಭಾಷಣಗಳೇ ಬೇರೆ, ಪಬ್ಲಿಕ್ ಸ್ಪೀಚ್ಗಳು ಮಾಡ್ತೀವಲ್ಲ ಅದೇ ಬೇರೆ, ಎಲ್ಲವೂ ಕೂಡ ಬೇರೆ ಬೇರೆ ಸ್ಟೈಲ್ ಇರುತ್ತೆ. ಎಲ್ಲವನ್ನೂ ಆಕಾಶವಾಣಿ ಕಲಿಸ್ಬಿಡುತ್ತೆ. ಮೊದಲನೇ ದಿನ ಹೋದ ತಕ್ಷಣ ಹೇಳ್ಕೊಡ್ತಾರೆ, ಎಲ್ಲೆಲ್ಲಿ ಪಾಸ್ ಕೊಡ್ಬೇಕು, ಎಲ್ಲಿ ಏರಿಳಿತ ಮಾಡಬೇಕು. ನ್ಯೂಸ್ ರೀಡರ್ಸ್ಗೆಲ್ಲ ಯಾವುದೋ ಫೀಲಿಂಗ್ಸ್, ಎಮೋಷನ್ಸ್, ಭಾವನೆಗಳಿರಬಹುದು. ಆ ಥರ ಭಾವನೆಗಳನ್ನ ಇಟ್ಕೊಳ್ತಾ ಹೋದ್ರೆ, ಯಾರೋ ಒಬ್ರು ಹೋಗ್ಬಿಟ್ಟಿರ್ತಾರೆ, ಅದನ್ನ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ತಾ ಹೋದ್ರೆ ಆಗೋದಿಲ್ಲ. ತುಂಬಾ ಸಂತೋಷದ ಎಕ್ಸೈಟ್ಮೆಂಟ್ ಇಂದ ನ್ಯೂಸ್ ಓದೋದಕ್ಕಾಗಲ್ಲ. ಏನು ಇದ್ದೆ ನೀಟಾಗಿ ಪ್ರೆಸೆಂಟ್ ಮಾಡಿದ್ರು ಅವ್ರು ಒಳ್ಳೆ ಗುಡ್ ನ್ಯೂಸ್ ರೀಡರ್. ಅದನ್ನ ಆಕಾಶವಾಣಿ ಹೇಳ್ಕೊಡ್ತು. ಹೇಳಿದಾಗ ವ್ಯಾಕರಣ, ಆಮೇಲೆ ಕಡಿಮೆ ಮಾತಿನಲ್ಲಿ ಹೆಚ್ಚು ಯಶಸ್ವಿ ಮಾಡೋದು ಹೇಗೆ ಅಂತ ಕಲಿಸ್ಕೊಟ್ಟಿದ್ದ ಆಕಾಶವಾಣಿ. ಸಮಯ ಕಲಿಸ್ಕೊಟ್ಟಿದ್ದ ಆಕಾಶವಾಣಿ, ಶಿಸ್ತನ್ನ ಕಲಿಸ್ಕೊಟ್ಟಿದ್ದ ಆಕಾಶವಾಣಿ. ಯಾರೊಬ್ರು ಹಿರಿಯ ಸಂಗೀತಗಾರರು ಹೇಳಿದ್ರು, ನನ್ನ ಗುರುಗಳು ಸಂಗೀತ ಹೇಗೆ ಶುರು ಮಾಡಬೇಕು ಅಂತ ಹೇಳ್ಕೊಟ್ರು, ಆಕಾಶವಾಣಿ ಹೇಗೆ ನಿಲ್ಲಿಸ್ಬೇಕು ಅಂತ ಹೇಳ್ಕೊಡ್ತು ಅಂತ. ಯಾಕೆ ಅಂತಂದ್ರೆ 8:30 ಕಾರ್ಯಕ್ರಮ ಶುರುವಾಯಿತು ಅಂತಂದ್ರೆ ನಾವು ಕ್ಲೋಸಿಂಗ್ ಅನೌನ್ಸ್ಮೆಂಟ್ ಕೊಡ್ಬೇಕಾದ್ರೆ ಅವ್ರಿಗೆ 2 ನಿಮಿಷ ಮುಂಚೆನೆ ಮುಗಿಸ್ಬೇಕು ಅಂತ ಹೇಳಿದ್ರು. ಕರೆಕ್ಟ್ ಆಗಿ ಮುಗಿಸ್ತಾರೆ. ಅದು ಅವ್ರು ಹೇಳಿದ್ರು, ಹೇಗೆ ನಿಲ್ಲಿಸ್ಬೇಕು ಅಂತ ತೋರಿಸ್ಕೊಟ್ಟಿದ್ದು ಆಕಾಶವಾಣಿ. ಯಾಕೆ ಅಂತಂದ್ರೆ ಅದು ನಿಲ್ಲಿಸ್ಲಿಲ್ಲ ಅಂತಂದ್ರೆ ನಾವು ಮುಂದೆ ಒಂದು ಕಾರ್ಯಕ್ರಮ ಇರುತ್ತೆ, ಅದನ್ನ ಪ್ರಮೋಟ್ ರಿಲೇ ಮಾಡೋದಕ್ಕಾಗೋದಿಲ್ಲ. ಬೇರೆ ರಿಲೇ ಇರೋದ್ರಿಂದ ಅವಾಗ ಏನ್ ಮಾಡ್ತೀವಿ, ನಾವು ಕ್ಲೋಸ್ ಮಾಡ್ಬಿಟ್ಟು ಅನೌನ್ಸ್ಮೆಂಟ್ ಕೊಡ್ಲೇಬೇಕಾಗುತ್ತೆ. ಹಾಗಾಗಿ ಅಷ್ಟರೊಳಗೆ ಅವ್ರು ಸಹ ಕಲಾವಿದರಿಗೂ ಎಲ್ಲರಿಗೂ ಅವಕಾಶಗಳನ್ನು ಕೊಟ್ಟು ತನ್ನ ಇದನ್ನ ಕೊಟ್ಟು ತನಿಯನ್ನೆಲ್ಲ ಬಿಟ್ಟು ಮುಗಿಸ್ಬೇಕು. ಅದನ್ನ ತಿಳಿಸ್ಕೊಟ್ಟಿದ್ದು ಆಕಾಶವಾಣಿ. ಸಂಗೀತದ ಅನೌನ್ಸ್ಮೆಂಟ್ಗಳು ಹೇಗೆ ಕೊಡಬೇಕು, ನಾಟಕದ ಹೇಗೆ ಕೊಡಬೇಕು, ಮಕ್ಕಳ ಕಾರ್ಯಕ್ರಮ ಹೇಗೆ ಕೊಡಬೇಕು, ಈ ಥರ ಟ್ರಿಬ್ಯೂಟ್ಗಳು ಮಾಡಿದಾಗ ಹೇಗೆ ಕೊಡಬೇಕು, ಜೊತೆಗೆ ದೊಡ್ಡವ್ರು ಬಂದಾಗ ಹೇಗೆ ನಡ್ಕೊಳ್ಬೇಕು. ಯಾಕೆಂತಂದ್ರೆ ಆಕಾಶವಾಣಿ ಅನ್ನೋದು ಎಲ್ಲಾ ಫೀಲ್ಡವರು ಬರ್ತಾರೆ. ದೇಶದ ಪ್ರಧಾನಮಂತ್ರಿಗಳು ಬರ್ತಾರೆ, ರಾಷ್ಟ್ರಪತಿಗಳು ಬರ್ತಾರೆ, ಸಮಾಜದ ಕಟ್ಟಕಡೆಯ ಜೀವಿಗಳು ಕೂಡ ಬರುತ್ತೆ. ಅದು ಎಲ್ಲರ ಕೇಂದ್ರ ಆಗಿರೋದ್ರಿಂದ ಎಲ್ಲರ ಜೊತೆಗೆ ಹೇಗೆ ಇರಬೇಕು, ಗೌರವದಿಂದ ನಡ್ಕೊಳ್ಬೇಕು ಅಂತ ಅದು ಕಲಿಸ್ತು. ನನ್ನ ಫ್ಯಾಮಿಲಿ ಕೂಡ ಕಲಿಸ್ತು. ನೀವು ಈ ಒಂದು ಪ್ರೊಫೆಷನ್ ಬಂದ ಮೇಲೆ ನೀವು ಹೇಳಿದ್ರಿ ಹೇಗೆ ಪಬ್ಲಿಕ್ ರೀಚ್ ಆದ್ರೆ, ಮೊದಲಿಗೆ
ಒಂದು ದೊಡ್ಡ ಸೆಲೆಬ್ರಿಟಿ, ಈಗ ಬರೀ ಫಿಲಂ ಫೀಲ್ಡ್ ಅಂತಲ್ಲ, ಇವ್ರನ್ನ ನಾನು ಭೇಟಿ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಮೊದಲಿಗೆ ಅನಿಸಿದ್ದು ಯಾರನ್ನ ಭೇಟಿ ಮಾಡಿದಾಗ? ಬಹುಶಃ ದಸರಾ ಕಾರ್ಯಕ್ರಮಗಳು ಎಲ್ಲ ಉದ್ಘಾಟನೆ 15-20 ವರ್ಷಗಳಿಂದ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಅಲ್ಲಿ ಮೀಟ್ ಆದವರು ಎಲ್ಲರೂ ಕೂಡ ನನಗೆ ತುಂಬಾ ದೊಡ್ಡ ವ್ಯಕ್ತಿಗಳೇ, ಎಲ್ಲರೂ ತುಂಬಾ ದೊಡ್ಡ ವ್ಯಕ್ತಿಗಳೇ. ಬಹುಶಃ ನಾನು ಗೊತ್ತಿದ್ದಾಗ ಅವ್ನು ಯಾವತ್ತಾರು ಒಂದ್ಸತಿ ಟಿವಿನಲ್ಲಿ ನೋಡ್ಬೇಕು, ಯಾವತ್ತಾರು ಒಂದು ದಿವಸ ಇಷ್ಟ ಹತ್ರದಲ್ಲಿ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಆ ಅವಕಾಶ ನನಗೆ ನಿರೂಪಣೆ ಕೊಡ್ತು. ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳ ಅವಕಾಶ ಬಂದಿತ್ತು, ಕೊನೆಯಲ್ಲಿ ಮಿಸ್ ಆಯಿತು. ಚಲನಚಿತ್ರ ನಟರು, ಸಂಗೀತ ಕಲಾವಿದರು ಎಲ್ಲರನ್ನೂ ಕೂಡ ತುಂಬ ಹತ್ತಿರದಿಂದ ನೋಡಿದ್ದೆ. ಅವ್ರನ್ನೆಲ್ಲರೂ ಕೂಡ ಪುಸ್ತಕದಲ್ಲಿ ಓದಿದ್ದೆ, ಟಿವಿನಲ್ಲಿ ನೋಡಿದ್ದೆ. ನಾನು ಯಾವತ್ತಾರು ಒಂದು ದಿವಸ ಇವ್ರನ್ನ ನೋಡ್ಬೋದಾಗಿತ್ತಲ್ಲ, ಯಾವತ್ತಾರು ಒಂದು ದಿವಸ ನೋಡಲೇಬೇಕು, ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೇಬೇಕು ಅಂತಂದಿತ್ತು. ನನ್ನ ಸಂಗೀತದ ಇಷ್ಟದ ಫೀಲ್ಡ್ ಇದೆಯಲ್ಲ, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ. ನೀವು ಈ ಫೀಲ್ಡ್ ಬಂದಾಗ ನಿಮ್ಮ ತಂದೆಯ ಮಾತು ಹೇಗಿತ್ತು ನಿಮ್ಮ ಫ್ಯಾಮಿಲಿಯ ಒಂದು ರೆಸ್ಪಾನ್ಸ್? ಫಸ್ಟ್ ಡೇ ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಸಪೋಸ್ ಅವತ್ತು ನಮ್ಮ ತಂದೆ ಊರಿನಲ್ಲಿ ಇರೋಕ್ಕಾಗಲಿಲ್ಲ, ಮನೆಯಲ್ಲಿ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಟಿದ್ದು ನನ್ನ ಅಕ್ಕ. ಪ್ರತಿಯೊಂದು ಅನೌನ್ಸ್ಮೆಂಟ್ ಬರೋದು ಹೇಗೆ ಅಂತ ಮಾಡೋದು, ಕ್ಲೋಸ್ ಮಾಡೋದು, ಸ್ಟಾಪ್ ಮಾಡೋದು, ಓಪನ್ ಮಾಡೋದು, ಸ್ಟಾಪ್ ಮಾಡೋದು, ರೆಕಾರ್ಡಿಂಗ್ ಟೇಪ್ ಆಯಿತು. ಅವೆಲ್ಲ ಕಂಪ್ಯೂಟರ್ಗಳೆಲ್ಲ ಇರಲಿಲ್ಲ. 96ನೇ ಇಸ್ವಿ ಅದು ಬಂದ ತಕ್ಷಣ ನಮ್ಮ ತಂದೆ ಕೇಳಿಸಿದಾಗ ಕಣ್ಣೀರು ಬಂತು. ಯಾಕಂದ್ರೆ ಯಾವತ್ತೂ ಅದನ್ನ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಯಾಕಂದ್ರೆ ನನ್ನ ಎಲ್ಲನೂ ಅವ್ರು ನೋಡಿದ್ರಲ್ಲ, ನಾನು ಭಾಷಣ ಅವ್ರು ಕೊಡ್ತೀನಿ ಅಂದ್ರೆ ಅವ್ನು ಹೋಗ್ಲಿಲ್ಲ, ಹೆಸರು ಕೊಟ್ಬಿಡ್ತಾನೆ, ಅವತ್ತು ಸ್ಕೂಲ್ಗೆ ಹೋಗೋದಿಲ್ಲ, ತಪ್ಪಿಸ್ಕೊಂಡು ಓಡಾಡ್ತಾನೆ. ಇವ್ರು ಹೇಗೆ ಇಷ್ಟು ಜನರನ್ನ ಅಟ್ರಾಕ್ಟ್ ಮಾಡಿದಾನೆ, ಹೇಗೆ ಇದು ಮಾಡ್ತಾನೆ. ಕೊನೆ ತನಕ ನಮ್ಮ ತಂದೆ ತಾಯಿ ನನ್ನ ಹೆಮ್ಮೆ. ಆದ್ರೆ ನನ್ನ ತಾಯಿ ಈ ದಿನಗಳಲ್ಲಿ ನಾನು ನೋಡ್ಲಿಲ್ಲ, ತುಂಬ ಬೇಗ ನಾನು ಕಳ್ಕೊಂಡ್ಬಿಟ್ವಿ ನಾವು. ನಮ್ಮ ತಂದೆ ಬಂದವರ ಹತ್ರ ಎಲ್ಲ ಹೇಳೋರು, ನನ್ನ ಮಗ ಈ ತರ ಹೋಗ್ತಾ ಇದ್ದಾನೆ, ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ. ತುಂಬಾ ನನಗಿಂತ ಹೆಚ್ಚು ಖುಷಿ ಪಡೋರು ನಮ್ಮ ತಾಯಿ ತಂದೆ. ದೊಡ್ಡವರು ಅದೇ ಹೇಳ್ತಾರೆ, ನಾವು ಜೀವನದಲ್ಲಿ ನಮ್ಮನ್ನೇನಾದ್ರು ನಾವು ಯಶಸ್ಸು ಕಂಡ್ರೆ ನಮ್ಗಿಂತ ಖುಷಿ ಪಡೋರು ನಮ್ಮ ತಾಯಿ ತಂದೆ. ಈಗ DCR ಅವ್ರು ಆಯ್ತು ಅಂತ DC ಅವ್ರಿಗೆ ಅಷ್ಟು ತುಂಬಾ ಸಂತೋಷ ಇರುತ್ತೆ. ಆದ್ರೆ ಅವ್ರ ತಾಯಿ ತಂದೆಗೆ ನನ್ನ ಮಗ ಇವತ್ತು ಮೈಸೂರು DC, ನನ್ನ ಮಗ ಇವತ್ತು ಮಂಡ್ಯ DC ಅಂತ ಹೇಳ್ಕೊತಾರಲ್ಲ, ಅದು ಅವ್ರಿಗಿಂತ ತುಂಬಾ ಖುಷಿ ಇರುತ್ತೆ. ಹೊರಗಡೆ ಹೋದಾಗ ನಿಮ್ಮನ್ನ ರೇಡಿಯೋ ಧ್ವನಿಯಲ್ಲಿ ಕೇಳಿರ್ತೀವಿ, ಹೊರಗಡೆ ಹೋದಾಗ ನೀವೇ ಅಂತ ಹೇಳಿದಾಗ ಹೇಗಿತ್ತು ರೆಸ್ಪಾನ್ಸ್? ಮನೆಯವ್ರ ರೆಸ್ಪಾನ್ಸ್ ಒಂಥರ ಇದ್ರೆ ಹೊರಗಡೆ ರೆಸ್ಪಾನ್ಸ್ ಬೇರೆ ತರ ಇರುತ್ತಲ್ಲ. ನನ್ನ ಕಾರ್ಯಕ್ರಮಕ್ಕೆ ಮುಂಚೆ ಹೋಗ್ತೀನಲ್ಲ, ನಾನು ಎಲ್ಲೂ ಪರಿಚಯ ಮಾಡ್ಕೊಂಡಿಲ್ಲ, ಯಾರ ಹತ್ರನೂ ಮಾಡ್ಕೊಂಡಿಲ್ಲ. ಸುಮ್ಮನೆ ಹೇಗೆ ಕೂತಿರ್ತೇನೆ. ಎಷ್ಟೊತ್ತಿರುತ್ತೆ ಸರ್ ಪಕ್ಕಕ್ಕೆ ಬನ್ನಿ ಸರ್, ಅಲ್ಲಿ ಗೆಸ್ಟ್ ಬರ್ತಾರೆ ಅಂತ ನಾನು ಎಬ್ಸಿದ್ದು ಇಲ್ಲ. ಅವಾಗಲೂ ಕೂಡ ನಾನು ಯಾರು ಅಂತ ಹೇಳ್ಕೊಂಡಿಲ್ಲ. ಓಕೆ ಸರ್ ಅಂತ ಪಕ್ಕಕ್ಕೆ ಬಂದಿದ್ದೆ. ಕಾರ್ಯಕ್ರಮ ಮುಗಿದು ಇದಾದಾಗ ಅವರ ಇದೇ ಚೇಂಜ್ ಆಗ್ಬಿಟ್ಟು ಒಬ್ರು ಹೀಗೆ ಪಾಪ ಅವ್ರಿಗೆ ಗೊತ್ತಿರಲಿಲ್ಲ. ನಾನು ಅಂದ್ರೆ ಹಂಗಂತ ನಾನು ದೊಡ್ಡ ವ್ಯಕ್ತಿ ಅಂತ ಹೇಳ್ತಾ ಇಲ್ಲ. ಸರ್ ಒಬ್ರು ಬರ್ತಾರೆ, ಪಕ್ಕಕ್ಕೆ ಬನ್ನಿ ಸರ್ ಅಂತ ಹೇಳಿ ನಾನು ಓಕೆ ಸರ್ ಅಂತ ಪಕ್ಕದಲ್ಲಿ ಗೊತ್ತಿರೋದು. ಅವ್ರು ನಾನು ನಿರೂಪಣೆ ಮಾಡಕ್ಕೆ ಬಂದಿದ್ದೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಆಮೇಲೆ ಸಾರಿ ಸರ್ ನೀವು ಇದು ಅಂತ ಗೊತ್ತಾಗಲಿ, ಏನಿಲ್ಲ ಸರ್ ನಾನು ಕೂಡ ಬೇಡ ಆ ಥರದ್ದೆಲ್ಲ ಏನಿಲ್ಲ ಸಂತೋಷ. ಆ ಧ್ವನಿಯನ್ನು ಕೇಳಿ ಬಂದು ಮಾತಾಡಿಸ್ತಾರಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಎಷ್ಟೋ ಜನ ಸರ್ ಒಂದು ಸೆಲ್ಫಿ ತಗೋಬೋದು ಅಂತ, ಅಯ್ಯೋ ಪಾಪ ಅದಕ್ಕೆ ನಾನೇನಂತ ದೊಡ್ಡ ವ್ಯಕ್ತಿ ಅಲ್ಲ, ಪ್ರೀತಿ ಬಂದಿದ್ದೀನಿ. ಕಲಾಂ ಇದ್ದಾರಲ್ಲ, ಅಬ್ದುಲ್ ಕಲಾಂ ಇದ್ರಲ್ಲಿ ಅವ್ರು ಒಂದು ಮಾತು ಹೇಳ್ತಾರೆ, ಜೀವನದಲ್ಲಿ ಸಾಧನೆ ಯಾವುದು ಅಂತಂದ್ರೆ ಯಾವಾಗ ನಮ್ಮ ಸಹಿ ಅನ್ನೋದು ಆಟೋಗ್ರಾಫ್ ಆಗುತ್ತಲ್ಲ, ಅದು ಸಾಧನೆ. ಸಹಿ ನಾವು ಮಾಡ್ತೀವಿ, ಆಟೋಗ್ರಾಫ್ ಇನ್ನೊಬ್ರು ಮಾಡಿಸ್ಕೊತಾರೆ. ಅದವ್ರು ನಾವು ಬೇರೆಯವ್ರ ಫೋಟೋ ತೆಕ್ಕೊಳ್ತಾ ಇರ್ತೀವಿ, ಇವ್ರ ಜೊತೆ ಒಂದು ಫೋಟೋ ತೆಕ್ಕೊಂಡ್ರೆ ಸಾಕು, ಒಂದು ಆಟೋಗ್ರಾಫ್ ಆಗಿ ಒಂದು ಸೈನ್ ಹಾಕ್ಸ್ಕೊಂಡ್ರೆ ಸಾಕು ಅಂತ. ಇಲ್ಲ ಆಫೀಸ್ಗಳಿಗೆ ಹೋಗಿ ಸೈನ್ ಮಾಡ್ತಾ ಇರ್ತೀವಿ, ಅದ್ರ ಇನ್ನೊಬ್ರು ಬಂದು ಸರ್ ಒಂದು ಆಟೋಗ್ರಾಫ್ ಹಾಕಿ ಅಂತ, ನಾವು ನಿಮ್ಮ ಜೊತೆ ಒಂದು ಸೆಲ್ಫಿ ತೆಗೆಸ್ಕೊತೀವಿ ಅಂತ, ಅದು ಸಾಧನೆ. ಸತ್ಯವಾದ ಮಾತು. ಸರ್, ಈ ತರ ಒಂದು ಪ್ರೊಫೆಷನ್ ಒಂದು ಕ್ರಿಯೇಟ್ ಆಗಕ್ಕೆ ತುಂಬಾ ವರ್ಷಗಳೇ ಬೇಕಾಯ್ತು. ಈಗ ನೀವು ಹೇಳಿದ್ರಿ ಸ್ವಲ್ಪ ಹೋಗಿ ಆ ಕಡೆ ಕುತ್ಕೊಳ್ಳಿ, ಈ ಕಡೆ ಕುತ್ಕೊಳ್ಳಿ ಅಂತ. ದೊಡ್ಡವರೇನಲ್ಲ ಆಂಕರ್ ಅಂತ ಅಂದ್ರೆ, ಈಗ ಆಂಕರ್ ಅನ್ನೋದಕ್ಕೆ ತುಂಬಾನೇ ಬೇಡಿಕೆ ಇದೆ. ನಾನು ಆಗ್ಲೇಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಆ ಒಂದು ಫೀಲ್ಡ್ಗೆ ಬರ್ತಾ ಇದ್ದಾರೆ. ಆ ಒಂದು ಫೀಲ್ಡ್ ಬರ್ಬೇಕು ಅಂದ್ರೆ ನಿಜವಾಗ್ಲೂ ಏನ್ ಅರ್ಹತೆಗಳು ಇರ್ಬೇಕು ಅಂತ ಒಂದು ತುಂಬಾ ಸಹನೆ ಇರ್ಬೇಕು. ಯಾಕೆ ಅಂತಂದ್ರೆ ಯಾವುದೇ ಕಾರ್ಯಕ್ರಮಗಳು ನಾವು ಅಂದುಕೊಂಡಂಗೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ಯಾವುದೇ ಕಾರ್ಯಕ್ರಮಗಳು ನಾವು ಅಂದ್ಕೊಂಡ ಹಾಗೆ ಶುರುವಾಗೋದಿಲ್ಲ. ಎಲ್ಲ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಪ್ರೋಟೋಕಾಲ್ ಇರುತ್ತೆ, ಟೈಮ್ ಟು ಟೈಮ್ ಹಾಕಿರ್ತಾರೆ. ಇನ್ಕ್ಲೂಡಿಂಗ್ VIP ಅರೈವಲ್ ಟೈಮ್ ಇಂದ ಹಿಡಿದು ಅವ್ರು ಹೋಗೋ ತನಕನೂ ಒಂದು ರಿಹರ್ಸಲ್ ಮಾಡಿ ಇಂಥ ಟೈಮಿಗೆ ಬರ್ತಾರೆ. ಅವ್ರ ಭಾಷಣದ ಸಮಯನ ಬಿಟ್ಟು, ಇದು ಅದು VIP ಅವರಿಗೆ ಬಿಟ್ಟಿದ್ದದು, ಅದನ್ನ ಬಿಟ್ಟು ಅದನ್ನು ಒಂದು ಅಂದಾಜು ಒಂದು 15-20 ನಿಮಿಷ ಅಂತ ಇಟ್ಕೊಂಡು
ಹಾಕಿರ್ತಾರೆ. ಅದು ಎಲ್ಲ ಕಾರ್ಯಕ್ರಮಗಳು ಅದೇ ರೀತಿ ಆಗೋದಿಲ್ಲ. ಪಬ್ಲಿಕ್ ಫಂಕ್ಷನ್ಗಳನ್ನ ನಾವು ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗೋದಿಲ್ಲ. ಸಾವಿರಾರು ಜನ ಸೇರಿದಾಗ ಅವ್ರು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಬಂದಿರಬೇಕಾಗುತ್ತೆ. ಮಿನಿಮಮ್ 2 hours ಲೇಟ್ ಆಗುತ್ತೆ. ಕಾರ್ಯಕ್ರಮಕ್ಕೆ ಮುಂಚೆ ನಮ್ಗೆ 2 hours ಹೇಳಿರ್ತಾರೆ. ಕಾರ್ಯಕ್ರಮ 2 hours ಲೇಟಾಗಿ ಶುರುವಾಗುತ್ತೆ. ಕಾರ್ಯಕ್ರಮ 2 ಗಂಟೆ ನಡೆಯುತ್ತೆ. ಮತ್ತೆ ನಾವು ಬರೋದಕ್ಕೆ 2 ಗಂಟೆ ಆಗುತ್ತೆ. ಸೊ 8 ಗಂಟೆ ಅಂದರೆ 3ನೇ ಒಂದು ಭಾಗ ದಿನದ ಹೊರಟೋಗುತ್ತೆ. ಹಾಗಾಗಿ ಫಸ್ಟ್ ನಾವು ಪೇಷನ್ಸ್ ಕಳಿಸ್ಬೇಕು. ಎಷ್ಟೇ ಹೊತ್ತಾಗ್ಲಪ್ಪ ಇವಾಗ ನಾನು ಮುಗಿಸ್ಕೊಡ್ತೀನಿ ಅಂತ ಒಂದು ಪೇಷನ್ಸ್ನ ಕಲ್ತ್ಕೊಂಡು ಹೋದ್ರೆ ಒಂದು ಎಷ್ಟು ಇದಾಗುತ್ತೆ. ಇನ್ನೊಂದು ಭಾಷೆ ತುಂಬಾನೇ ಮುಖ್ಯವಾದ ಪಾಯಿಂಟ್. ಎಲ್ಲರೂ ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ನಿರೂಪಣೆ ಅಂತಂದ್ರೆ ಸ್ಟೇಜ್ ಮೇಲೆ ತುಂಬಾ ಮಾತಾಡ್ಬಿಟ್ರೆ ಆತ ಯಶಸ್ವಿ ನಿರೂಪಕ. ಏನು ಅವ್ನು ತುಂಬಾ ಮಾತಾಡ್ತಾನೆ, ತುಂಬಾ ಮಾತಾಡ್ತಾನೆ, ತುಂಬಾ ಚೆನ್ನಾಗಿ ಮಾತಾಡಿ ಯಾಕೆ ಆಂಕರಿಂಗ್ ಮಾಡಬಾರ್ದು. ಅದು ನನ್ನ ವೈಯಕ್ತಿಕ ಅನಿಸಿಕೆ. ತುಂಬಾ ಮಾತಾಡಿದ್ರಷ್ಟೇ ಯಶಸ್ವಿ ಅಂತ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿರೂಪಕನ ಕೆಲಸ ಏನು ಅಂತಂದ್ರೆ ಸ್ಟೇಜ್ಗೂ ಆಡಿಯನ್ಸ್ಗೂ ಒಂದು ಕನೆಕ್ಷನ್ ಕೊಡೋದಷ್ಟೇ. ಅಲ್ಲಿ ನಮ್ಮ ಪ್ರತಿಭೆ, ನಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡೋದಕ್ಕಾಗಲಿ ನಾವು ಕಲ್ತಿರೋದನ್ನೆಲ್ಲ ಅಲ್ಲಿ ಹೇಳ್ಬಿಡ್ತೀವಿ, ಜನಗಳಿಗೆ ತುರುಕ್ತೀವಿ ಅಂತ ಹೇಳಿದ್ರೆ ಅದು ಯಶಸ್ವಿ ಆಗುತ್ತೆ. ಎಷ್ಟು ಕಡಿಮೆ ಪದಗಳನ್ನ ಬಳಸಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೋ ಅವ್ರು ನಿಜವಾದ ನಿರೂಪಕ. ಒಂದು ಕಾರ್ಯಕ್ರಮ ನಮ್ಮ ಕೈಲಿ ಕೊಟ್ಬಿಟ್ಟಿರ್ತಾರೆ, ಆಫೀಸರ್ಸ್ ತಿಂಗಳಾನುಗಟ್ಲೆ ಹಗಲು ರಾತ್ರಿ ದುಡಿದ್ಬಿಟ್ಟು ಕೊನೆಯ ಆ 2 hours ಏನ್ ನಡೆಯುತ್ತೆ ಅದು ನಮ್ಮ ಕೈಲಿ ಕೊಟ್ಬಿಟ್ಟು ನಿಮ್ಮ ಕೈಲಿ ಯಶಸ್ವಿ ಮಾಡಿ ನಿಮ್ಮ ಕೈಲಿ ಬಿಟ್ಬಿಟ್ಟಿರ್ಬೇಕು ಅಂತ ಕೊಟ್ಬಿಡ್ತಾರೆ. ದೊಡ್ಡ ಜವಾಬ್ದಾರಿ ಅದು. ಹಾಳು ಮಾಡೋದು ನಮ್ಮ ಕೈಲೇ ಇರುತ್ತೆ, ಯಶಸ್ವಿ ಮಾಡೋದು ನಮ್ಮ ಕೈಲೇ ಇರುತ್ತೆ. ಹಾಗಾಗಿ ಅದನ್ನು ತುಂಬಾ ಚೆನ್ನಾಗಿ ಸಂಯೋಜಿತವಾಗಿ ಬಳಸ್ಕೊಳ್ಬೇಕು. ಆ ಕಾರ್ಯಕ್ರಮ ಏನು ಅಂತ ತಿಳ್ಕೊಂಡಿರ್ಬೇಕು. ಭಾಷೆಗೆ ಎಷ್ಟು ಬೇಕು ಅಂದ್ರೆ ಎಲ್ಲಾ ವಿಚಾರಗಳು ಸಂಗ್ರಹ ಇರಬೇಕು. ಯಾಕೆ ಅಂತಂದ್ರೆ ಮತ್ತೆ ಡಿಲೇ ಆಗಿ ಗ್ಯಾಪ್ ಬಿಡಕ್ಕೆ ಹೋಗ್ಬಾರ್ದು. ನಿಂತಿರ್ಬೇಕು, ಫಿಲ್ಲರ್ಸ್ ಆಗಿ ನಿಂತಿರ್ಬೇಕು. ಶುರುವಾಗೋಕ್ಕೂ ಮುಂಚೆ ನಾವು ಇಷ್ಟು ಫಿಲಪ್ ಮಾಡ್ತಾ ಇರಬೇಕು. ಶುರುವಾದ್ಮೇಲೆ ಬೇಗ 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 ಮುಗಿಸ್ಬೇಕು. ಅದು ನಿಜವಾದ ನಿರೂಪಣೆ. ಭಾಷೆ ಹೇಳಿದ್ನಲ್ಲ, ನೀವು ಹೇಳಿದಂಗೆ ಅಕಾರ ಹಕಾರಗಳು, ಹ್ರಸ್ವಸ್ವರ ದೀರ್ಘಸ್ವರ, ಎಲ್ಲಿ ಕಾಮ ಹಾಕಬೇಕು, ಎಲ್ಲಿ ಏರಿಳಿತ ಮಾಡಬೇಕು, ಯಾರಿಗೆ ಹೇಗೆ ನಾವು ಗೌರವ ಕೊಟ್ಟು ಕರಿಬೇಕು, ಯಾರ ಡೆಸಿಗ್ನೇಷನ್ಗಳಿವೆ ಎಲ್ಲನೂ ಕೂಡ ನಾವು ಸತಿ ನೋಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಒಂದು ರಾಜಕೀಯದ ಕಾರ್ಯಕ್ರಮ ಅಂತಂದ್ರೆ ನಾನು ಯಾವುದೇ ಪಕ್ಷದ ಹೆಸರನ್ನೇ ಹೇಳಕ್ ಹೋಗೋದಿಲ್ಲ. ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ನಾವು ನಿರೂಪಕರಾಗಿ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಾಗಷ್ಟೇ ಮಾತಾಡಬೇಕು. ಅದು ಅದರ ವಿರೋಧ ಪಕ್ಷದಾಗಿ ಅದರ ಪಕ್ಷಗಳ ಬಗ್ಗೆ ಮಾತಾಡಕ್ ಹೋಗ್ಬೇಕು. ಚಿಕ್ಕದಾಗಿ ಚೊಕ್ಕವಾಗಿದ್ರೆ ಅದು ಉತ್ತಮ. ತುಂಬಾ ಚೆನ್ನಾಗಿ ಒಂದು ಜನ ಇದು ಮತ್ತೆ ಕೇಳ್ಬೇಕು, ಇವ್ರು ಮತ್ತೆ ಬಾಯ್ಬಿಟ್ರೆ ಕೇಳ್ಬೇಕಪ್ಪ ಅನ್ನೋಂಗಿದ್ರೆ ಅದು ಸ್ವಲ್ಪ ಸಕ್ಸಸ್ ಆಗುತ್ತೆ. ಒಂದು ಉದಾಹರಣೆ ಹೇಳ್ತೀನಿ. ಬಹುಶಃ 2004-05 ಮಹಾರಾಜಾಸ್ ಗ್ರೌಂಡ್ಸ್ ಒಂದು ದೊಡ್ಡ ಫಂಕ್ಷನ್ ಆಯಿತು. ಒಂದು ಸಮುದಾಯಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಎಲ್ಲ ಪಕ್ಷಗಳ ಹಿರಿಯರು ಬಂದಿದ್ರು. ಒಂದು ಸಮುದಾಯದ 2 ದಿನದ ಕಾರ್ಯಕ್ರಮ. ಇವತ್ತು ಬೆಳಗ್ಗೆ ಸ್ಟಾರ್ಟ್ ಆಗಿ ನಾಳೆ ಸಂಜೆ ಎಂಡ್ ಆಗಿತ್ತು. ಪೊಲೀಸ್ ಆಫೀಸರ್ ಒಬ್ಬರು ನನ್ನನ್ನು ಕರ್ಕೊಂಡು ಹೋದ್ರು. ಕೆಂಪಯ್ಯ ಅವ್ರನ್ನ ಕೇಳಿರ್ತಾರೆ, ಅವ್ರ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ನಾನು ಅಲ್ಲಿ ಆಂಕರಿಂಗ್ ಮಾಡಿದ್ದೆ. ಇಂಥದ್ದೇ ಬಂದು ನಡೆಸ್ಕೊಡಿ ಅಂತ ಹೇಳಿದ್ರು. 2 ದಿನಗಳು ಸತತವಾಗಿ ಮಾಡೋದು. ಎಲ್ಲ ಪಕ್ಷಗಳದವರು ಬಂದಿದ್ರು. ಒಂದು ಸಮುದಾಯದ ಕಾರ್ಯಕ್ರಮ ಆಗಿದ್ದ ಎಲ್ಲರೂ ಈಕ್ವಲ್ ಆಗಿ ನಾವು ಕಲಿಸ. ನನಗೆ ಗೊತ್ತಿದ್ದ ಹಾಗಾಗಿ ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ಕೊಂಡು, ಯಾಕಂದ್ರೆ ನಾನು ಯಾವ ಪಕ್ಷದಲ್ಲಿ ನಾನು ರೆಪ್ರೆಸೆಂಟ್ ಮಾಡಿರ್ಲಿಲ್ಲ. ಹಾಗಾಗಿ ಇದು ಮಾಡ್ತೀನಿ. ರವಿವರ್ಮ ಕುಮಾರ್ ಅಂತ ಹೇಳಿ ಒಬ್ಬರು ನ್ಯಾಯಾಲಯಕ್ಕೆ ಹಿರಿಯ ಅಧಿಕಾರಿಗಳು, ಬಹುಶಃ ನ್ಯಾಯವಾದಿಗಳಾಗಿದ್ದರು. ಮಾಧ್ಯಮದಲ್ಲಿ ಅವ್ರ ಹೆಸರಿಲ್ಲ. ಊಟದ ಕರೆದು ನಿನ್ನೆಯಿಂದ ನಿನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಪ್ಪ, ತುಂಬಾ ಚೆನ್ನಾಗಿ ಮಾಡಿಸ್ಕೊಟ್ಟೆ, ಖುಷಿಯಾಗಿದ್ದೀನಿ ಅಂತಂದ್ರೆ ಎಲ್ಲಾ ಪಾರ್ಟಿಯವರು ಬಂದಿದ್ದಾರೆ. ಇದೊಂದು ಸಮುದಾಯದ ಫಂಕ್ಷನ್, ಯಾರನ್ನೂ ಕೂಡ ನೀನು ತುಂಬಾ ಎತ್ತರಕ್ಕೆ ಏಳಿಸ್ತಿಲ್ಲ, ಇನ್ನೊಬ್ಬರನ್ನ ಕೆಳಗೆ ಏಳಿಸ್ತಿಲ್ಲ. ಅದು ನಿನ್ನ ಗುಣ. ತುಂಬಾ ಖುಷಿ ಪಡ್ರೆ. ಅದು ನನಗೆ ಗೊತ್ತಿಲ್ಲದ ಹಾಗೆ ನಾನು ಮಾಡಿದ್ದು. ಅದು ನನಗೆ ತುಂಬಾ ತೃಪ್ತಿ ಕೊಡ್ತದೆ. ಹಾಗಾಗಿ ಭಾಷೆ ಮತ್ತೆ ಆ ವ್ಯಕ್ತಿಗಳ ಬಗ್ಗೆ ಹೇಗೆ ನಾವು ನಡ್ಕೊಳ್ತೀವಿ. ಇದುವರೆ ನನಗೆ ತುಂಬಾ ಜನ ಮುಖ್ಯಮಂತ್ರಿಗಳು, ತುಂಬಾ ಜನ ಸಚಿವರು, MLAಗಳು, MP ಗಳು, ಗವರ್ನರ್ ಫಂಕ್ಷನ್ಸ್ ಎಲ್ಲ ಮಾಡಿದ್ದೀನಿ. ಖಾಸಗಿದು ಬೇಕಾದಷ್ಟು ಸಂಗೀತದ ಕಾರ್ಯಕ್ರಮಗಳು ಮಾಡಿದ್ದೀನಿ. ಕರ್ನಾಟಕದ ಬಹುತೇಕ ಇಲಾಖೆಗಳ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಸಂಗೀತದಲ್ಲಿ ಎಲ್ಲನೂ ರಂಗ ಪ್ರವೇಶದಿರ್ಬೋದು, ನಾಟಕ ಇರ್ಬೋದು, ಎಲ್ಲ ದಸರಾಗಳು ಎಲ್ಲ ಥರದ್ದು ಮಾಡಿದ್ದೀನಿ. ಪ್ರತಿಯೊಂದು ಒಂದೊಂದು ವಿಶೇಷವಾದ ಸಾಧನೆ. ಅವರಲ್ಲೂ ಒಂದು ಪಾಠ ಕಲಿತೀವಿ. ಇಲ್ಲಿ ಮಾಡಿದ ತಪ್ಪು ಇನ್ನೊಂದು ಕಡೆ ಆಗ್ಬಾರ್ದು. ಹಾಗಾಗಿ ಇದನ್ನೆಲ್ಲ ಹೋಗಿ ಸ್ವಲ್ಪ ಹಿಂದಿನ ಸಬ್ಮಿಟ್ ಮಾಡಿ ಒಂದು ಇದಿಷ್ಟು ಇನ್ಫಾರ್ಮೇಶನ್ಸ್ ತಗೋಬಹುದು. ಎಲ್ಲಿ ನಮ್ಮ ಅವಶ್ಯಕತೆ ಇದೆ, ಎಲ್ಲಿ ನಮ್ಮ ಅವಶ್ಯಕತೆ ಇಲ್ಲ. ಕೆಲವು ಸತಿ ನಮಗೇನೆ ಅವರು ವೆಲ್ಕಮ್ ಮಾಡಕ್ಕೆ ಹೇಳ್ಬಿಡ್ತಾರೆ.
ವೆಲ್ಕಮ್ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ ಇನ್ವಿಟೇಷನ್ಸ್ ಹಾಕಿರ್ತಾರೆ, ಅವ್ರು ಬಂದಿರಲ್ಲ, ಅವ್ರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾರೆ. ಅದೆಲ್ಲ ತುಂಬಾ ಟೈಮ್ ಕನ್ಸ್ಯೂಮ್ ಮಾಡಕ್ ಹೋಗ್ಬಾರ್ದು. ಅಲ್ಲಿ ಇರೋವರೆಗಷ್ಟೇ ಮಾಡ್ಕೊಂಡು ಹೋಗಿ ಕಾರ್ಯಕ್ರಮ ಏನಿದೆ ನೆಕ್ಸ್ಟ್ ಏನಾಗುತ್ತೆ ಅಂತ ತಿಳ್ಕೊಂಡು ಆ ಆರ್ಟಿಸ್ಟ್ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ತಗೊಂಡು ಸ್ವಲ್ಪ ಪರಿಚಯ ಮಾಡಿ ಹೀಗೆ ಮುಂದುವರಿಸ್ಕೊಂಡು ಹೋಗೋಣ. ಓಕೆ, ಇದು ಆಕ್ಚುಲಿ ಒಳ್ಳೆ ಟಿಪ್ ಅಂತಾನೆ ಹೇಳ್ಬೋದು ಸರ್. ನೀವಾಗಲೇ ಹೇಳ್ತಾ ಇದ್ರಿ SPB ಸರ್ನ ಮೀಟ್ ಮಾಡುವಂತ ಒಂದು ಅಮೃತಗಳಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಮಹಾನ್ ದಿಗ್ಗಜರು, ಅವ್ರು ಇಷ್ಟ ಇಲ್ಲ ಅನ್ನೋರು ಇಲ್ಲ, ಅವ್ರು ಹಾಡು ಕೇಳ್ದಿರೋರು ಇಲ್ಲ, ಅವ್ರು ಹಾಡಿರೋ ಅಷ್ಟು, ಅವ್ರು ಸಾಧನೆ ಮಾಡಿರೋ ಅಷ್ಟು ಇನ್ನೊಬ್ರು ಯಾರು ಬರ್ತಾರೋ ಗೊತ್ತಿಲ್ಲ, ರೀಪ್ಲೇಸ್ ಮಾಡಕ್ಕಾಗದೇ ಇರುವಂತಹ ವ್ಯಕ್ತಿ ಅಂದ್ರೆ SPB ಸರ್ ಅಂತ ಹೇಳ್ಬೋದು. ಅವ್ರನ್ನ ಮೀಟ್ ಮಾಡಿದ್ರೆ ಯಾವಾಗ? ಅವ್ರ ಕಾರ್ಯಕ್ರಮಗಳಲ್ಲಿ ನಾನು ನೋಡಿರೋ ಮಟ್ಟಿಗೆ ಎಲ್ಲಾ ತರದ ಒಂದು ದೊಡ್ಡ ಕಲಾವಿದರ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ಅದರಲ್ಲಿ SPB ಸರ್ದು ಕಾರ್ಯಕ್ರಮಗಳು ಬಗ್ಗೆ ಏನ್ ಹೇಳ್ತೀರಾ? 2021 ಅಂತ ಅನ್ಸುತ್ತೆ, ಪ್ಯಾಲೇಸ್ ಮುಂದೆ ಸಂಗೀತೋತ್ಸವ ನಡೀತಾ ಇತ್ತು, ದಸರಾ ಸಂಗೀತೋತ್ಸವ. ಒಂದು ದಿನ SPB ಅವ್ರ ಕಾರ್ಯಕ್ರಮ ಇತ್ತು. ನನ್ನ ಜೀವನದಲ್ಲಿ ನಾನು ದೇವರನ್ನು ಹೇಗೆ ಪೂಜೆ ಮಾಡ್ತೇನೋ, ಸಂಗೀತದ ಒಬ್ಬ ದೊಡ್ಡ ಬೇರು ಕಲಾವಿದ ನನ್ನ ಗುರುಗಳು ಅಂತಂದ್ರೆ ಡಾಕ್ಟರ್ SPB ಬಹುಶಃ ನನ್ನ ಕೊನೆ ಉಸಿರಿರೋ ತನಕ, ನಂದೇ ಅಂತಲ್ಲ, ಕನ್ನಡದ ಹೆಸರು ಎಲ್ಲಿ ತನಕ ಇರೋದು ಅಲ್ಲಿ ತನಕ SPB ಅವ್ರನ್ನ ಯಾರೂ ಬರೆಯೋದಿಲ್ಲ. ಅದು ಸತ್ಯವಾದ ಮಾತು. ಅಂಥ ವಿನಯವಂತ ಕಲಾವಿದರ ಕಾರ್ಯಕ್ರಮ ಮಾಡುವಂಥ ಅವಕಾಶ ಸಿಕ್ತು. 2021-22ರಲ್ಲಿ ಫಸ್ಟ್ ಒಂದು ಕಾರ್ಯಕ್ರಮ ಇತ್ತು, ಪೊಲೀಸ್ ಬ್ಯಾಂಡ್ ಇತ್ತು. ಅದಾದ್ಮೇಲೆ SPB ಅವ್ರ ಕಾರ್ಯಕ್ರಮ ಇತ್ತು. ಪೊಲೀಸ್ ಬ್ಯಾಂಡ್ ಮುಗಿದಾಗ ಎರಡು ತಂಡಗಳಿತ್ತು. ಮುಗಿದಾದ್ಮೇಲೆ 8-8:30 ಆಯಿತು. ಜೋರಾಗಿ ಮಳೆ ಶುರು ಆಗ್ಬಿಡ್ತು. ನೆಕ್ಸ್ಟ್ SPB ಅವ್ರ ಕಾರ್ಯಕ್ರಮ ಇತ್ತು. ಏನ್ ಪ್ಯಾಲೇಸ್ ಒಂದು 1000 ಜನ ಸೇರಿದ್ದಾರೆ. ಆಯೋಜಕರು ಬಂದು ಮಂಜುನಾಥ್ ಒಂಚೂರು ಪ್ರಮೋಟ್ ಮಾಡ್ತಾರೆ, SPB ಅವರು ಬರತಕ್ಕ ನಾನು ನನ್ನ ಸಹ ನಿರೂಪಕರು ಮಾಡ್ಕೊಂಡು ಹೋಗ್ತಾ ಇದ್ದೆ. ಮಳೆ ಜೋರಾಯಿತು. ಅವ್ರು ಬಂದು ಪ್ರೋಗ್ರಾಮ್ ನಿಲ್ಲಿಸ್ಬಿಡೋಣ ಅಂತ ಹೇಳಿದ್ರು. ಸರ್, ಇಷ್ಟು ಜನಕ್ಕೆ ಏನು ಉತ್ತರ ಕೊಡೋದು ಸರ್? ನಾವು ಎಷ್ಟು ದಿವಸದಿಂದ ಬರ್ತಾರೆ ಅಂತ ಹೇಳಿ SPB ಅವ್ರು ನೋಡಿದ್ರೆ ಸಾಕು ಅಂತ ತುಂಬಾ ಜನ ಕಾಯ್ತಾ ಇದ್ದಾರೆ ಸರ್. ಅಂತ ಅದರಲ್ಲಿ ನಿರಾಸೆ ಆಗ್ಬಿಡತ್ತಲ್ಲ ಸರ್. ಆಯ್ತಾಯ್ತು, ಏನಾದ್ರು ಮಾಡ್ತಾರೆ. ನನಗೆ ಏನಾಗುತ್ತೆ ಅಂತಂದ್ರೆ ಕೆಲವು ಸತಿ ಸಂದಿಗ್ಧ ಆಗ್ಬಿಡುತ್ತೆ. ಆಯೋಜಕರು ಬಂದು ಹೇಳಿದಾಗ ನಾವು ಪ್ರಮೋಟ್ ಮಾಡ್ತಾ ಇರ್ತೀವಲ್ಲ, ಕೆಳಗಡೆ ಇದ್ದು ನೋಡ್ತಿದ್ದ ಜನ ಏನ್ ಅನ್ಕೋತಾರೆ, ಏನ್ ಆ ವ್ಯಕ್ತಿನ ಕರೆಸ್ತಾ ಈತನೇ ಮಾತಾಡ್ತಿದ್ದಾನಲ್ಲ, ಒಂದು ಸಂದಿಗ್ಧ. ಆಮೇಲೆ ಯಾರೋ ತುಂಬಾ ಲಾಂಗ್ ಭಾಷಣ ಮಾತಾಡ್ತಾ ಇರ್ತಾರೆ, ಚೀಟಿ ಕೊಟ್ಬಿಡಿ ಅಂತ ಹೇಳ್ತಾರೆ. ಅದು ತುಂಬಾ ಸಂದಿಗ್ಧ. ಅಥವಾ ಸಂದಿಗ್ಧಗಳೆಲ್ಲ ತುಂಬಾ ಎದುರಿಸಿದ್ದೀನಿ. ಹಾಗೆ ಕೊಡದೇನೆ ಹೇಗೋ ಬ್ಯಾಲೆನ್ಸ್ ಮಾಡಿದ್ದೀನಿ. ಮಾಡ್ಲೇಬೇಕು. ಅನಿವಾರ್ಯವಾಗಿ ಚೂರು ನಿಂತ್ಕೊಂಡು ಅವ್ರಿಗೆ ಸನ್ನೆ ಕೊಡೋದು ಈ ತರ ಅಂತ ಹೇಳಿ ಆ ತರ ಏನಾದ್ರು ಮಾಡಿ ಹಾಗೆ ಮುಗಿಸಿದ್ದೀನಿ. ಚೀಟಿ ಕೊಡೋದು ನಮಗೂ ಸ್ವಲ್ಪ ತುಂಬಾ ಕಷ್ಟದ ಕೆಲಸ. ಹೇಳ್ತಾ ಇದ್ದಾಗ ಜನದ್ದು ಕೂಗಾಟಗಳು ತುಂಬಾ ಜಾಸ್ತಿ ಆಯ್ತು. ಮಳೆ ಒಂದ್ ಸ್ವಲ್ಪ ಕಡಿಮೆ ಆಯ್ತು. ಇಲ್ಲ ಮುಗಿಸ್ಕೊಡೋಣ ಅಂತ ಹೇಳಿದ್ರು. ನಾನು SPB ಅವ್ರನ್ನ ಬೇರೆ ಬೇರೆ ಕಾರ್ಯಕ್ರಮಗಳು ದೂರದಿಂದ ನೋಡಿದ್ದೆ. ಇಷ್ಟು ಡಿಸ್ಟೆನ್ಸ್ ಇಂದ ಯಾವತ್ತೂ ನೋಡಿಲ್ಲ. ನೀವೇ ಹೆಚ್ಚಾಗಿ ಕಾಯ್ತಾ ಇದ್ರಿ? ನಾನೇ ಕಾಯ್ತಿದ್ದೆ. ಅಷ್ಟು ಜನಗಳು ಕಾಯ್ತಿದ್ರು. ಎಷ್ಟು ಕಾಯ್ತಾ, ಅದಕ್ಕಿಂತ ಹೆಚ್ಚಾಗಿ ನಾನು ಬಾಲು ಸರ್ನ ಪಕ್ಕದಲ್ಲೇ ನಿಂತ್ಕೊಂಡು ನೋಡ್ಬೇಕು ಅಂತ ಕಾಯ್ತಾ ಇದ್ದೆ. ಹೀಗೆ ಅನೌನ್ಸ್ಮೆಂಟ್ ಅವ್ರ ಬಗ್ಗೆ ಹೇಳ್ತಾ ತಿರುಗಿ ನೋಡಿದೆ, ಸ್ಟೇಜ್ ಮೇಲೆ ಬಂತು. ಬಹುಶಃ ನನಗೊಂದು 5 ನಿಮಿಷ ಮಾತಾಡೋಕ್ಕೆ ಇರಲಿಲ್ಲ. ಈಗಲೂ ನನಗೆ ನೋಡಿ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಎಮೋಷನ್ ಆಗಿದೆ. ಎಂಥ ವ್ಯಕ್ತಿತ್ವ. 75 ವರ್ಷಗಳಲ್ಲಿ ಅವರು ಒಂದು 50 ವರ್ಷ ಸಂಗೀತದ ಒಂದು ಪರಂಪರೆ, ಒಂದು ಜರ್ನಿನ ಆಳ್ಬಿಟ್ಟಿದ್ದಾರೆ. SPB ಅಂದ್ರೆ ಅವ್ರಿಗೆ ಸಾಟಿ ಇಲ್ವೇ ಇಲ್ಲ. ಬಹುಶಃ ಅವರ ವಿನಯವಂತಿಕೆ, ಅವರ ವಿದ್ವತ್ತೆ ಅವ್ರನ್ನ ಎಷ್ಟು ದೊಡ್ಡವರನ್ನಾಗಿ ಮಾಡಿದ್ರು. ಒಂದು ದುರದೃಷ್ಟ ಅಂದ್ರೆ ಅವರ ಕೊನೆಗಾಲದಲ್ಲಿ ಅವ್ರಿಗೆ ಸೇರಬೇಕಾದಂಥ ಆತ್ಮವಿದಾಯಗಳು, ಗೌರವಗಳು ಸಲ್ಲಿಲ್ಲ. ಹೇಳಿದ್ನಲ್ಲ, ಅವ್ರು ಬಂದ್ರು. ಪಾಪ ಅವ್ರಿಗಾಗಲೂ ಸ್ವಲ್ಪ ಕಾಲು ನೋವಿತ್ತು ಅಂತ ಅನ್ಸುತ್ತೆ. ಅವ್ರೊಬ್ರು ಹೆಲ್ಪ್ ತಗೊಂಡು ಮೇಲೆ ಬಂದ್ರು. ತಿರುಗಿ ನೋಡ್ತೀನಿ, ಪಕ್ಕದಲ್ಲೇ ಇದ್ರು. ನನಗೆ ಒಂದು 5 ನಿಮಿಷ ಮಾತಾಡೋಕ್ಕಾಗಲಿಲ್ಲ. ಸುಮ್ಮನೆ ಆಗ್ಬಿಟ್ಟೆ. ಅಲ್ಲಿ ಹೋಗಿ ಕೂತ್ಕೊಂಡ್ರು. ಮಳೆ ಬರ್ತಾ ಇದೆ. ಸಣ್ಣ ಹನಿ. ಶೂಟ್ ಮಾಡಬೇಕು ಬೇಡವೋ ಅಂತ ಅನ್ಕೊಂಡಿದ್ರು. ಶೂಟ್ ಮಾಡ್ತಾ ನಾನು ಇನ್ನು ಅವರೆಲ್ಲ ರೆಡಿ ಆಗತ್ತೆ ಕರ್ಬೇಕಲ್ಲ, ನಾನು ಮತ್ತೆ ನನ್ನ ಸಹ ನಿರೂಪಕಿ ದೀಪಿಕಾ ಆಗ್ತಿದ್ರು. ಹೇಳ್ತಾ ಇದ್ದೆ, ಬಾಲು ಸರ್ ನನ್ನ ಕರೆದ್ರು, ಬನ್ನಿ. ಅವ್ರು ಯಾವತ್ತೂ ಯಾರನ್ನ ಏಕವಚನದಲ್ಲಿ ಮಾತಾಡ್ಸಿದ್ದೆ. ಬನ್ನಿ, ಹೆಸರೇನು? ನನ್ನ ಬಗ್ಗೆ ದಯವಿಟ್ಟು ಏನೇ ಹೇಳ್ತಾರೆ, ದಯವಿಟ್ಟು ಸಂಗೀತದ ಬಗ್ಗೆ ಮಾತ್ರ. ಅವರು ಸಂಗೀತಕ್ಕಿಂತ ಗೌರವ ಎಷ್ಟಿದೆ ಅಲ್ವಾ? ನಾನು ಅವ್ರಿಗೂ ಕೋಟ್ ಹೇಳಿದ್ದೆ, SPB ಅಂದ್ರೆ ಶಾರದೀಯ ಪರಮ ಭಕ್ತ ಅಂತ ಹೇಳಿದೆ. ಅದನ್ನೆಲ್ಲ ಅವ್ರು ಅಲ್ಲಿಂದ ಕೇಳಿಸ್ಕೊಂಡು ಬಂದ್ರು. ಕೂತ್ಕೊಂಡ್ರು, ಸ್ವಲ್ಪ ದನವಾರಿಸ್ಕೊಂಡ್ರು. ನನ್ನ ಬಗ್ಗೆ ದಯವಿಟ್ಟು ಏನೇ ಹೇಳ್ಬೇಕು, ಬರೀ ಸಂಗೀತದ ಬಗ್ಗೆನೇ ಹೇಳಿ, ಕಾರ್ಯಕ್ರಮದ ಬಗ್ಗೆನೇ ಹೇಳಿ.
ನಾವು ಬಾಲೋರು ಸಿಕ್ಕಿದ್ದು ಅವ್ರ ಬಗ್ಗೆ ಹೇಳೋದು ಬಿಡ್ತೀವ, ನಾವು ಅವ್ರಿಗೆ ಏನಾದ್ರು ಅನ್ಕೊಂಡಿರೋದು ನಾನು ನನ್ನ ಸಾಹಿತ್ಯ ಶುರು ಮಾಡೋದು. ಪಾಪ ಮಧ್ಯ ನೋಡೋರು ಶುರು ಮಾಡೋದು ಸುಮ್ಮನೆ ಹೀಗೆ ಒಂಥರ ತುಂಬ ನಾನು ಹೇಳಿದಲ್ಲ ಒಂದು ಫೋಟೋ ತೆಗೆಸ್ಕೊಳ್ಬೇಕು ಅಂತ. ಅವ್ರ ಫೋಟೋ ಇಷ್ಟು ಹತ್ತಿರದಲ್ಲಿ ನಿಂತಿದ್ರು ಕೂಡ ಮಳೆ ಬರ್ತಿದ್ದ ಫೋಟೋ ತೆಗೆಸ್ಕೊಳ್ಬೇಕಾಗ್ತದೆ. ಅದು ನೋವು ಇವತ್ತು ನನಗೆ ಕಾಣ್ತಾ ಇದೆ. ಪ್ರೋಗ್ರಾಮ್ ಶುರು ಮಾಡಿದ್ರು ಮೈಕ್ ಹಿಡ್ಕೊಂಡು ಅವ್ರು ಮೊದಲನೇ ಪ್ರಶ್ನೆ ಕೇಳಿದ್ದು, ಇಲ್ಲ ರೆಡಿ ಇದ್ದೀರಾ ಅಂತ ಕೇಳಿದ್ರು. ಜನ ನಾವು ರೆಡಿ ಅಂತಂದ್ರೆ ನಾನು ನಿಮ್ಮನ್ನೆಲ್ಲ ಕೇಳಿದ್ದು ಸೌಂಡ್ ಸಿಸ್ಟಮ್ ನೋಡೋಣ. ನನ್ನ ಹಾಡು ಕೇಳೋದಕ್ಕೆ ನೀವು ಯಾವತ್ತೂ ರೆಡಿ ಇರ್ತೀರಿ, ನಾನು ಕೇಳಿದ್ದು ಸೌಂಡ್ ಸಿಸ್ಟಮ್ ನೋಡೋಣ, ಸೌಂಡ್ ಸಿಸ್ಟಮ್ ರೆಡಿ ಇದ್ದೀರಾ ಅಂತ ಕೇಳಿದ್ರು. ಜನ ಏನು ಕೂಗ್ತಾ ಇದ್ದಾರೆ. ಫಸ್ಟ್ ಅವ್ರು ಸಾಲೆ ಕೇಳುತ್ತೆ ಅಂತ ದೊಡ್ಡ ಕಲಾವಿದನಿರೋ ಒಂದು ಒಳ್ಳೆ ಗುಣ ಅಂತ ಅವ್ರು ಕೇಳಿದ್ದು ಏನಂದ್ರೆ, ನೀವೆಲ್ಲರೂ ಮಳೆಯಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ನನ್ನ ಹಾಡನ್ನು ಕೇಳಬೇಕು ಅಂತ ಕಾಯ್ತಿದ್ದೀರಿ, ನನಗೆ ಇಷ್ಟೊಂದು ರಕ್ಷಣೆಯನ್ನು ಕೊಟ್ಟಿದ್ದಾರೆ, ಹಿಂಗೆ ಹಾಡೋದಕ್ಕೆ ನನಗೆ ಸಂಕೋಚ, ದಯವಿಟ್ಟು ಕ್ಷಮೆ ಇರಲಿ, ತಪ್ಪು ತಿಳ್ಕೊಬೇಡಿ ಅಂತ ಹೇಳಿ ಮಲೆ ಮಾರ್ಗದ ಶಾರದೆ ದಯ ತೋರಿದ ಶುರು ಮಾಡಿದ್ರು. ಅಷ್ಟು ಹೊತ್ತು ಜನ ಕೇಕೆ ಹಾಕಿ ಚಪ್ಪಾಳೆ ಹಾಕಿದ್ರು. 10 ನಿಮಿಷ ಒಂದು ಸ್ಪರ್ಧಿ. ಅದು ಅವ್ರಿಗೆ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ. ಅದು ಕಣ್ಣು ಮುಚ್ಕೊಂಡು ಕೇಳಿದ್ರೆ ನಾವು ಸಿನಿಮಾದಲ್ಲಿ ಹೇಗೆ ಕೇಳ್ತು ಆ ರೀತಿ ಅನುಭವ ಆಗ್ತದೆ. ಎಲ್ಲೂ ಕೂಡ ಅದು ಸ್ಟೇಜ್ ಪ್ರೋಗ್ರಾಮ್ ಅಂತ ಅನ್ನಿಸ್ಲೇ ಇಲ್ಲ. ಅವರು ವಾಯ್ಸ್ ಬಗ್ಗೆ ಏನು ಹೇಳೋಂಗೆ ಇಲ್ಲ. ಆ ಸ್ಟುಡಿಯೋ ಸೆಟ್, ಆ ಮೈಕ್ ಸಿಸ್ಟಮ್ನ ಸೆಟಪ್ ಇದೆಲ್ಲ ಒಂದಾದ್ಮೇಲೆ ಹೇಳ್ತಾನೆ ಇತ್ತು. ಮಳೆ ಜಾಸ್ತಿ ಆಯಿತು, ನಾನು ನಿಲ್ಲಿಸ್ಬಿಡ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬಾರ್ದು, ನೀವು ಎಷ್ಟೊತ್ತಾದರೂ ಹಾಡ್ತೀವಿ ಅಂತ ಜನ ಏನು ಮಾಡಿದ್ರು, ಕೂತಿದ್ದವರು ಚೇರ್ಗಳ ತಲೆ ಮೇಲೆ ಇಟ್ಕೊಂಡು ಸಣ್ಣ ಮಕ್ಕಳನ್ನ ಎತ್ಕೊಂಡು ಸಂಗೀತ ಪ್ರದರ್ಶನ. ಬಹುಶಃ ಒಂದು ಒಳ್ಳೆ ಅವಕಾಶ. ಅವತ್ತೇನಾದ್ರೂ SPB ಅವರ ಕಾರ್ಯಕ್ರಮ ನಾವು ಮಿಸ್ ಮಾಡ್ಕೊಂಡಿದ್ರೆ ಇನ್ನೆಂದು ಆ ಥರದ ಕಾರ್ಯಕ್ರಮ ಮಾಡಕ್ಕೆ ಆಗ್ತದೆ. ಯಾಕೆ ಅಂತಂದ್ರೆ ನೆಕ್ಸ್ಟ್ ಇಯರ್ ಕೊರೋನಾ ಬಂತು. ಅವ್ರ ಡಿಸ್ಮಿಸ್ ಒಂದು ದೊಡ್ಡ ಲಾಸ್. ಸೀರಿಯಸ್ಲಿ SPB ಸರ್ ಆ ನ್ಯೂಸ್ ನ ಅಕ್ಸೆಪ್ಟ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಯ್ತು. ಯಾಕಂದ್ರೆ ಅವರು ವಿಡಿಯೋ ಕಾಲ್ ಅಲ್ಲಿ ಹೇಳ್ಬಿಟ್ಟು ಹೋಗಿದ್ರು, ನಾನು ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇದ್ರು. ಅಷ್ಟು ಸ್ಟ್ರಾಂಗ್ ಆಗಿದ್ರು. ಹಠಾತ್ ಅಂತ ನ್ಯೂಸ್ ಸ್ವಲ್ಪ ನಾವು ಎಷ್ಟೋ ಕಡೆ ಕೆಲವೊಂದು ಪದಗಳನ್ನು ಸುಮ್ಮನೆ ಬಳಸ್ತೀವಿ. ಆ ಪದ ಅದಕ್ಕಾಗಿ ಹೇಳ್ಬೇಕು ಅಂತ ಬರ್ತೀವಿ. ಈ ವ್ಯಕ್ತಿ ಹೋಗಿದ್ದು ತುಂಬಲಾರದ ನಷ್ಟ. ನಿಜಕ್ಕೂ ಹೇಳಬೇಕಾದ್ರೆ ಆ ವ್ಯಕ್ತಿ ಮತ್ತೆ ಬರೋದೇ ಇಲ್ಲ. ಅವರೇ ಹುಟ್ಟು ಬಂದ್ರೆ ಸಾಧ್ಯ ಹೊರತು ಅದರ ರಿಪ್ಲೇಸ್ಮೆಂಟ್ ಇಲ್ಲವೇ ಇಲ್ಲ. SPB ಸರ್, ನೀವು ಹೇಳ್ತಾ ಇದ್ರಿ SPB ಸರ್ಗೆ ಫುಲ್ ಫಾರ್ಮ್ ಈ ತರದ ಸಾಕಷ್ಟು ವಿಷಯಗಳನ್ನ ನೀವು ಹೇಳ್ತೀರಾ. ನಾನು ಗಮನಿಸಿರೋ ಹಾಗೆ ನೀವು ಸ್ಟೇಜ್ ಮೇಲೆ ಬಂದಾಗ ಆ ಕಾರ್ಯಕ್ರಮಕ್ಕೆ ಸ್ವಲ್ಪ ಅನುಗುಣವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯಗಳು, ಎಲ್ಲಿಂದ ಇದನ್ನೆಲ್ಲ ನೀವು ಹುಡುಕ್ತೀರಾ? ರಿಸರ್ಚ್ ಹೇಗೆ ನಡೆಯುತ್ತೆ? ಆ ಕಾರ್ಯಕ್ರಮದ ಬಗ್ಗೆ ಹೇಗೆ ಅಷ್ಟೊಂದೆಲ್ಲ ಹಾಡುಗಳ ವಿಚಾರ ಬಂದಾಗ ನೀವು ಒಂದಷ್ಟು ಇನ್ಫಾರ್ಮೇಶನ್ಸ್ಗಳನ್ನ ಕೊಡ್ತೀರಾ, ಹೇಗೆ? ಬಹುಶಃ ಅದು ಎಲ್ಲ ನಿಮ್ಮಂಥ ಮಾಧ್ಯಮಗಳಿದ್ದೇನೆ. ಮಾಧ್ಯಮಗಳಲ್ಲಿ ಏನೇನು ಬರುತ್ತೋ ಆ ವಿಚಾರಗಳನ್ನ ಒಂದಿಷ್ಟು ಸಣ್ಣ ನೋಟ್ಸ್ ಮಾಡಿ ಇಟ್ಕೊಂಡಿರ್ತೇನೆ. ಮಾಧ್ಯಮಗಳಲ್ಲಿ ಬರೋದು ನೋಡ್ತಾ ಇರ್ತೀನಿ, ಅಲ್ಲೆಲ್ಲ ನೋಟ್ ಮಾಡ್ಕೋತಾ ಇರ್ತೀನಿ. ಅದರ ಫಿಲಮ್ಗಳಲ್ಲಿ ಬರೆಯೋದು, ದೊಡ್ಡವ್ರ ಭಾಷಣಗಳಲ್ಲಿ ಬರೆಯೋದು, ಪುಸ್ತಕಗಳಲ್ಲಿ ಓದೋದು, ಆ ಥರ ಆಗಿದ್ದಾಗ ಚೂರು ಸಣ್ಣದಾಗಿ ಡೆವಲಪ್ ಮಾಡಿಕೊಂಡು ಅದಕ್ಕೆ ಒಂದಿಷ್ಟು ಸೇರಿಸಿ ಕಲರ್ಫುಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ ಸರ್, ನಾವು ನಿರೂಪಣೆ ಅಂತ ಬಂದಾಗ ಅಪರ್ಣಾ ಮ್ಯಾಮ್ನ ನೆನೆಸ್ಕೊಳ್ಳಬೇಕು. ಖಂಡಿತ. ನೀವು ಸಾಕಷ್ಟು ಕಾರ್ಯಕ್ರಮದಲ್ಲಿ ಅಪರ್ಣಾ ಮ್ಯಾಮ್ ಜೊತೆ ನಿರೂಪಣೆ ಮಾಡಿದ್ದೀರಾ. ಅವ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ನಮಗೆ. ಖಂಡಿತ. ಅವರು ನನಗೆ ಹಿರಿಯಕ್ಕನ ಸಮಾನದಲ್ಲಿದ್ದು, ಬಹುಶಃ ಒಂದು ನಿರೂಪಣೆಗೆ ಒಂದು ಸ್ಟ್ರೀಮ್ ಲೈನ್ ತಂದು ಕೊಟ್ಟವ್ರೆ ಅವರು. ಮುಂಚೆ ಎಲ್ಲ ತುಂಬಾ ಹಿಂದಿನ ಕಾರ್ಯಕ್ರಮಗಳೆಲ್ಲ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಾರಲ್ಲ, ಅವರೇ ನಿರೂಪಣೆ ಮಾಡ್ತಾ ಇದ್ರು. ಅವರೇ ಮೈಕ್ ಇಟ್ಕೊಂಡ್ಬಿಟ್ಟು ಈಗ ನೀವು ಮಾತಾಡಿ ಹೇಗೆ ಹೇಳಿ ಅವರೇ ವೆಲ್ಕಮ್ ಮಾಡಿ ಅವರೇ ವಂದನಾರ್ಪಣೆ ಮಾಡಿ ಕಾರ್ಯಕ್ರಮ ಮುಗಿಸ್ತಾ ಇದ್ರು. ಆಮೇಲೆ ನಿರೂಪಣೆ ಅನ್ನೋದಕ್ಕೆ ಒಂದು ಹೊಸ ವ್ಯಾಖ್ಯಾನ ತಂದುಕೊಂಡವ್ರೆ ಅಪರ್ಣಾ ಅವರು. ಹೌದು, ಅದೊಂದು ಪ್ರೊಫೆಷನ್ ಇದೆ, ಅದಕ್ಕೆ ಇಷ್ಟು ಒಂದು ದೊಡ್ಡ ಜವಾಬ್ದಾರಿ. ಅವರ ಭಾಷೆ, ಅವರ ಸಿಂಪ್ಲಿಸಿಟಿ, ಅವರ ಫ್ರೆಂಡ್ಶಿಪ್ ಯಾವತ್ತೂ ಕೂಡ ಮರೆಯೋ ಹಾಗೆ ಇಲ್ಲ. ಎಷ್ಟೋ ಕಾರ್ಯಕ್ರಮಗಳು ನಾನು ಮತ್ತು ಅಪರ್ಣಾ ಒಟ್ಟಿಗೆ ಮಾಡಿದ್ವಿ. ಅವರು ತುಂಬಾ ಅನುಭವಗಳೆಲ್ಲ ಹಂಚ್ಕೊತಾ ಇದ್ವಿ. ಒಂದು ಕಾರ್ಯಕ್ರಮ ಶುರು ಮಧ್ಯೆ ಗ್ಯಾಪಲ್ಲಿ ಇರುತ್ತಲ್ಲ, ಯಾಕಂದ್ರೆ ಅವರು ಕೂಡ ಬಂದಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಮೂಲಕನೇ ಬಂದಿತ್ತು. ಮಧ್ಯದ ಗ್ಯಾಪಲ್ಲಿ ತುಂಬಾ ಅನುಭವಗಳನ್ನ ಹಂಚ್ಕೊತಾ ಇದ್ವಿ. ಇವತ್ತು ಈ ಕಾರ್ಯಕ್ರಮದ ಮೂಲಕ ಅವ್ರಿಗೆ ನಾನು ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಲೇಬೇಕು. ಅಂತಹ ಒಂದು ಒಳ್ಳೆಯ ಕಲಾವಿದೆ. ಅವರು ಒಂದು ಅನುಭವವನ್ನು ಹಂಚಿಕೊಂಡ್ರು, ಹೇಗೆ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಅಂತ. ಅವರು ಒಂದು ಮಾಧ್ಯಮದಲ್ಲಿ ಹಳೆ ಚಿತ್ರಗೀತೆಗಳನ್ನು ಬೇಸಾಗಿಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರು. ತುಂಬ ಸೀರೀಸ್ ಬರ್ತಾ ಇತ್ತು. ಏನೋ ಅನಿವಾರ್ಯ ಕಾರಣಗಳಿಂದ ಅದು ನಿಂತು ಹೋಯ್ತು. ಅದನ್ನು ಯಾರೆಲ್ಲ ಆ ಕಾರ್ಯಕ್ರಮ ಕೇಳ್ತಾ ಇದ್ರು ಅಂತ ಅವ್ರಿಗೆ ಗೊತ್ತಿರಲಿಲ್ಲ.
ಸಾಹಸ ವಿಷ್ಣುವರ್ಧನ್ ಅವ್ರು ಕೇಳ್ತಾ ಇದ್ರು, ಡೈರೆಕ್ಟರ್ ಎಸ್ ನಾರಾಯಣ ಅವ್ರು ಕೇಳ್ತಾ ಇದ್ರು, ಅನಂತನಾಗ್ ಅವ್ರು ಕೇಳ್ತಾ ಇದ್ರು. ಇವರೆಲ್ಲ ತುಂಬಾ ದೊಡ್ಡ ದೊಡ್ಡ ಕಲಾವಿದರು ಕೇಳ್ತಾ ಇದ್ರು. ಆ ಕಾರ್ಯಕ್ರಮ ನಿಂತು ಹೋದಾಗ ಒಂದು ರಾತ್ರಿ ವಿಷ್ಣುವರ್ಧನ್ ಅವರು ಅಪರ್ಣ ಅವರ ಫೋನ್ ಮಾಡಿದ್ರು, ಯಾಕಮ್ಮ ಆ ಕಾರ್ಯಕ್ರಮ ನಿಲ್ಲಿಸ್ಬಿಟ್ಟೆ? ಅವ್ರು ಎಷ್ಟು ಸಂತೋಷದಿಂದ ಹೇಳ್ಕೊಟ್ರು ಅಂತ ನೋಡಿ, ಮಂಜುನಾಥ್ ಈ ತರ ಆಗೋಯ್ತು. ಇಷ್ಟು ಕಾರ್ಯಕ್ರಮಗಳನ್ನು ಇಷ್ಟು ವರ್ಷ ಅವರು ಕೂಡ ಅಷ್ಟೇ ಯಾವುದೇ ಕಾರ್ಯಕ್ರಮಕ್ಕೆ ಅಷ್ಟು ಸರ್ವಿಸ್ ಆಗಿದ್ರು ಕೂಡ ಹೋಗ್ಬೇಕಾದ್ರೆ ಒಂದು 2 ವರ್ಷ ಪ್ರಿಪರೇಷನ್ ಇಲ್ಲದೆ ಹೋಗ್ತಾ ಇರಲಿಲ್ಲ. ಯಾವುದೇ ಕಾರ್ಯಕ್ರಮ ಆಯಿತು ಅದಕ್ಕೆ ಹೋಗಿ ಪ್ರಿಪರೇಷನ್ ಮಾಡ್ಕೊಂಡೇ ಹೋಗ್ತಾ ಇದ್ದೆ. ಹಾಗೆ ಪ್ರಿಪೇರ್ ಮಾಡ್ಕೊಂಡು ಬರ್ತಾ ಇದ್ದೆ. ಅನಿವಾರ್ಯ ಕಾರಣಗಳಿಂದ ಅದನ್ನು ನಿಲ್ಲಿಸ್ಬೇಕಾಗಿ ಬಂತು. ಅದಕ್ಕೆ ಒಂದು ಒಳ್ಳೆ ಪ್ರತಿಕ್ರಿಯೆ ಇದ್ದು ವಿಷ್ಣುವರ್ಧನ್ ಅವರು ಫೋನ್ ಮಾಡಿ ನನಗೆ ಈ ಥರ ಅಂತ ಹೇಳಿದ್ರು. ಬಹುಶಃ ಅಷ್ಟು ವರ್ಷಗಳಿಗೆ ನನಗೆ ಕೊಟ್ಟಂತ ಒಂದು ದೊಡ್ಡ ಬಹುಮಾನ ಅಂದರೆ ವಿಷ್ಣುವರ್ಧನ್ ಅವರು. ಅಂತಹ ಕಲಾವಿದರು ಮತ್ತೆ ಹುಟ್ಟಿ ಬರಬೇಕು. ಈಗ ಇಲ್ಲ ಅಂತ ಹೇಳೋಕೆ ಅದು ಮನಸ್ಸೇ ಬರಲ್ಲ. ಎಷ್ಟೋ ಕಾರ್ಯಕ್ರಮಗಳು ಅವ್ರ ಡೇಟ್ ಇಲ್ದೇನೆ ಅವ್ರ ಡೇಟ್ಗೋಸ್ಕರ ಪೋಸ್ಟ್ಪೋನ್ ಮಾಡ್ಕೊಂಡಿತ್ತು ಇದೆ. ಆ ಥರನೂ ನಡೆದಿದೆ. ಅಂತ ಇಲ್ಲಿ ಯಾರೋ ಲೋಕಲ್ನವ್ರು ಯಾರೋ ಒಬ್ರು ಬೇಕಂದಾಗ ಅವರು ನನಗೆ ಹೇಳ್ಬಿಟ್ಟು ಮಂಜುನಾಥ್ ಹೇಳ್ಬಿಡಿ ಅನ್ನೋಷ್ಟು ಒಂದು ಸಲಿಗೆ ಅವರಲ್ಲಿ ಇತ್ತು. ಹಾಗಾಗಿ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೆ. ಮುಗಿಸ್ದಾಗ ಮಂಜುನಾಥ್ ನನಗೆ ನಾಳೆ ಶೂಟಿಂಗ್ ಇದೆ, ದಯವಿಟ್ಟು ಕಂಟಿನ್ಯೂ ಮಾಡ್ಬಿಡಪ್ಪ ನೀವು, ನಾಳೆ ಫೋನ್ ಮಾಡ್ತೀನಿ ಅಂತ ಹೇಳಿ ಹೊರಟೋಗಿದ್ದು ಇತ್ತು. ಆ ಥರದ್ದೆಲ್ಲ ತುಂಬ ಒಡನಾಟ ಅಪರ್ಣ ಅವ್ರ ಜೊತೆ ಇತ್ತು. ತುಂಬ ಚೆನ್ನಾಗಿತ್ತು. ಇನ್ನೊಂದು ಮುಖ್ಯವಾದ 2 ಅನುಭವಗಳನ್ನು ನನ್ನ ಸ್ಟೇಜ್ ಪ್ರೋಗ್ರಾಮ್ನ ಅನುಭವ ಹಂಚಿಕೊಳ್ಳಬೇಕು ಅಂತಿದ್ದೆ. ಶೃಂಗೇರಿ ಶಾರದಾ ಪೀಠದ ಗುರುಗಳು ಬಂದಿದ್ದು ಮೈಸೂರಿಗೆ, ದೊಡ್ಡವರು ಮತ್ತು ಚಿಕ್ಕವರು, 2017-18ರಲ್ಲಿ ಅಂತ ಅನ್ಸುತ್ತೆ. ಆ ಸಭಾ ಕಾರ್ಯಕ್ರಮ ಮಾಡಿದ್ದೆಲ್ಲ ದೊಡ್ಡ ದೊಡ್ಡ ಸಂಸ್ಕೃತ ವಿದ್ವಾಂಸರು. ಯಾಕಂದ್ರೆ ಒಂದು ದೊಡ್ಡ ಧರ್ಮದ ಗುರುಗಳು ಅಲ್ಲಿದ್ದಾರೆ ಅಂತಂದ್ರೆ ಅದಕ್ಕೆ ತಕ್ಕನಾದ ವಿದ್ವತ್ತವರೇ ಇರ್ಬೋದು. ನನ್ನ ಅದೃಷ್ಟವೋ ಏನೋ ಗೊತ್ತಿಲ್ಲ, ಒಂದು ಸತಿ ಅನಿವಾರ್ಯವಾಗಿ ಯಾರೋ ಬರಕ್ಕಾಗಲಿಲ್ಲ ಅಂತ ಹೇಳಿ ಒಂದು 2 ಡೇಸ್ ಮುಂಚೆ ನನಗೆ ಶಂಕರ ಮಠದಿಂದ ಫೋನ್ ಬಂತು, ಕಾರ್ಯಕ್ರಮ ನಡೆಸ್ಕೊಡ್ತೀರಾ ಅಂತ. ನಡೆಸ್ಕೊಡ್ತೀರಾ ಅಂತ ಕೇಳ್ತಿರಲ್ಲ ಸರ್, ನಡೆಸ್ಕೊಡಿ ಅಂತ ಆಜ್ಞೆ ಮಾಡಿ ಆರ್ಡರ್ ಮಾಡಿ ಖಂಡಿತ ಬರ್ತೀನಿ ಅಂತ ಹೇಳಿ ಮತ್ತು ಶೃಂಗೇರಿ ಜಗದ್ಗುರುಗಳ ಇಬ್ಬರು ಮುಂದೆನೇ ಒಂದು ಕಾರ್ಯಕ್ರಮ ಮಾಡಿದೆ. ಅದಾದ ನಂತರ ಅವರ ಹತ್ರ ಹೋಗಿ ನಮಸ್ಕಾರ ಮಾಡಿ ನನ್ನ ಬಗ್ಗೆ ಮಾತಾಡಿಸಿದ್ರು. ಅದು ನನಗೆ ಯಾವತ್ತೂ ಮರೆಯಲಾಗದಂತ ಒಂದು ಅನುಭವ. ಇನ್ನೊಂದು 2022ರಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಮೈಸೂರಿನಲ್ಲಿ ಗೆಸ್ಟ್ ಆಗಿ ಬಂದಿದ್ದವರು ಪ್ರಧಾನಮಂತ್ರಿ ಮೋದಿ ಅವರು. ಫಸ್ಟ್ ಟೈಮ್ ಬಂದಿದ್ದು, ತುಂಬಾ ಗ್ರ್ಯಾಂಡ್ ಆಗಿ. ಪ್ರತಿ ಸರಿ ಬೇರೆ ಬೇರೆ ಒಟ್ಟು ಸೇರಿ ಮೈಸೂರು ಪ್ಯಾಲೇಸ್ ಮುಂದೆ ಆಗಿತ್ತು. ಮೋದಿ ಅವರು ಬರ್ತಾ ಇದ್ದಾರೆ, ಖುಷಿ, ನಾವು ಮೋದಿ ಅವ್ರನ್ನ ನೋಡ್ಬೋದು, ಪೇಪರ್ನಲ್ಲಿ ನೋಡ್ಬೋದು, ಓದ್ಬೋದು ಅಂತ ಇದ್ದೆ. ಒಂದು 2 ಡೇಸ್ ಮುಂಚೆ ನನಗೆ ಫೋನ್ ಬಂತು, ಗುಜರಾತ್ ಈ ಥರ ಯೋಗ ಡೇಗೆ ಬಹುಶಃ ನಿಮ್ಮ ಹೆಸರು ಸಜೆಸ್ಟ್ ಮಾಡಿದ್ದೀವಿ, ನಿಮ್ಮ ಡೀಟೇಲ್ಸ್ ಎಲ್ಲ ನಾವು ಪ್ರೈಮ್ ಮಿನಿಸ್ಟರ್ ಆಫೀಸ್ ಕಳಿಸ್ಕೊಟ್ಟಿದ್ದೀವಿ, ರೆಡಿಯಾಗಿರಿ ಅಂತಂದು. ಮತ್ತೆ ಕೇಳಿದೆ, ಸರ್ ಯಾರಿಗೆ ಅಂತ. ನಿಮಗೇನೆ ಹೇಳ್ತಾ ಇರೋದು, ನನಗೆ ಎಕ್ಸ್ಪೆಕ್ಟೇಷನ್ ಇಲ್ಲ, ಬಯಸಿದಂತಹ ಭಾಗ್ಯ, ಆದರೆ ಗೊತ್ತಿಲ್ಲ ಆ ಥರ ಬರುತ್ತೆ ಅಂತ ಹೇಳಿ ಫೋನ್ ಬಂತು. ಹೌದಾ ಸರ್ ಅಂತಂದರೆ ನನಗೆ ನಂಬಕ್ಕೆ ಆಗಲಿಲ್ಲ, ಸುಮ್ಮನೆ ಇದ್ದೆ. ನೆಕ್ಸ್ಟ್ ಇನ್ನೊಂದು ಫೋನ್ ಬಂತು, ಮಂಜುನಾಥ್ ಅದು ಸ್ವಲ್ಪ ಚೇಂಜ್ ಆಗಿದೆ ಅಂದ್ರು, ನನಗೆ ಅವಕಾಶ ಹೋಯ್ತು ಅಂತ ಅನ್ಕೊಂಡಿದ್ದೆ. ಇಲ್ಲ, ಯೋಗ ಡೇನಲ್ಲಿ ಹೆಚ್ಚು ಪ್ರೋಗ್ರಾಮ್ಸ್ ಏನಿರೋದಿಲ್ಲ, ಡೈರೆಕ್ಟ್ ಆಗಿ ಅದು ಯೋಗ ಪರ್ಫಾರ್ಮೆನ್ಸ್ ಇರೋದ್ರಿಂದ ಅದರ ಹಿಂದಿನ ದಿನ ಒಂದು ದೊಡ್ಡ ಪಬ್ಲಿಕ್ ಫಂಕ್ಷನ್ ಇದೆ ಮಹಾರಾಜಾಸ್ ಗ್ರೌಂಡ್ಸ್ ಅಲ್ಲಿ, ಅದಕ್ಕೆ ನಿಮ್ಮ ನೇಮನ್ನು ಅಪ್ರೂವ್ ಮಾಡಿದ್ದಾರೆ, ನೀವು ಬರಬೇಕು ಅಂತ ಹೇಳಿದ್ರು. ಡೀಟೇಲ್ಸ್ ಎಲ್ಲ ನಾವು PMO ಆಫೀಸಿಗೆ ಕಳಿಸಿದ್ದೀವಿ, ಅಲ್ಲಿಂದ ಬಂದಿದೆ, ಅಪ್ರೂವ್ ಮಾಡಿದ್ದಾರೆ, ನೀವು ಬರಬೇಕು ಅಂತ ಹೇಳಿದ್ರು. ಅವತ್ತು ನನಗಾದ ಸಂತೋಷ ಇಷ್ಟು, ಯಾಕಂದ್ರೆ ಮೋದಿ ಅವ್ರನ್ನ ಇಷ್ಟು ಹತ್ತಿರದಿಂದ ನೋಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದ್ರ ಹಿಂದಿನ ನೆಕ್ಸ್ಟ್ ಯೋಗ ಕಾರ್ಯಕ್ರಮ ಅಪರ್ಣ ಅವರು ಮಾಡಿದ್ದು, ಅದ್ರ ಹಿಂದಿನ ದಿನದ ಕಾರ್ಯಕ್ರಮ ನಾನು ಮಾಡಿದ್ದೆ. ಒಂದು ಮೆಸೇಜ್ ಕೂಡ ಕಳಿಸಿದ್ರು, ಆಲ್ ದಿ ಬೆಸ್ಟ್ ಮಂಜುನಾಥ್ ಅಂತ ಕಳಿಸಿದ್ರು. ಖುಷಿ ಆಯಿತು. ಮೋದಿ ಅವ್ರ ಫಂಕ್ಷನ್ಗೆ ಟೈಮ್ ಹೋಗ್ಬಿಡ್ತು, 5:30 ಅಂದರೆ 5:30 ಕರೆಕ್ಟಾಗಿ ಶುರು ಆಗುತ್ತೆ, 7 ಗಂಟೆ ಅಂದರೆ 7 ಗಂಟೆ ಕರೆಕ್ಟಾಗಿ ಮುಗಿಯುತ್ತೆ. ಅದು ಹೇಗೆ ಅಂತಂದರೆ ಅದು ಹಿಂದಿನ ದಿನ ಎಲ್ಲ ಆಫೀಸರ್ಸ್, ಮೈಸೂರು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಎಲ್ಲ ಆಫೀಸರ್ಸು ಪೂರ್ತಿ ರಿಹರ್ಸಲ್ ಮಾಡಿಸ್ತಾರೆ. ಯಾಕಂದರೆ VIP ಪ್ರೋಗ್ರಾಮ್ ಆಗಿರುತ್ತೆ, ಎಲ್ಲಿ ಅದು ಹೇಗೆ ಆಗಬೇಕು, ಯಾವ ವಿಡಿಯೋಗಳು ಯಾವ ಟೈಮಲ್ಲಿ ಆಗಬೇಕು, ನಿಮ್ಮ ಅನೌನ್ಸ್ಮೆಂಟನ್ನು ಸೌಂಡ್ ಸಿಸ್ಟಮ್ನವ್ರು ಹೇಗೆ ಫಾಲೋ ಮಾಡ್ತಾರೆ ಅಂತ ಪೂರ್ತಿ ರಿಹರ್ಸಲ್. VIP ಒಬ್ರು ಇರೋದಿಲ್ಲ ಅಷ್ಟೇ, ಬಾಕಿ ಇದೆಲ್ಲವೂ ಕೂಡ ಪೂರ್ತಿ ಹಾಗೇನೆ ಆಗಬೇಕು. ಹೋದ್ವಿ, ಪೂರ್ತಿ ಹಿಂದೆ ದಿವಸ ಎಲ್ಲ ಸ್ಕ್ರಿಪ್ಟ್ ಮಾಡಿ ಅಂತ ಹೇಳಿದ್ರು, ಸ್ಕ್ರಿಪ್ಟ್ ಮಾಡಿ ತೋರಿಸಿದ್ವಿ, ಓಕೆ ಅಂತಂದ್ರು. ಅವ್ರಿಗೂ ಧೈರ್ಯ ಆಯಿತು, ನಮಗೂ ಒಂದು ತೃಪ್ತಿ ಆಯಿತು. ಒಂದು ಯಾಕಂದ್ರೆ VIP ಪ್ರೋಗ್ರಾಮ್ ಯಾವುದಕ್ಕೆ ನಮಗೂ ತೊಂದರೆ ಆಗಬಾರ್ದಲ್ಲ ಅಂತ ಹೇಳಿ ಓಕೆ ಸರ್ ಅಂತಂದ್ವಿ. ಅವತ್ತು ನೆಕ್ಸ್ಟ್ ಡೇ ಅವತ್ತು ಹೀಗೆ ನಿದ್ದೆ ಬರಲಿಲ್ಲ, ಮೋದಿ ಅವ್ರು ಬರ್ತಾರೆ, ಹತ್ರದಿಂದ ನೋಡಿದ್ವಿ, ಹತ್ರದಿಂದ
ಪ್ರಧಾನಮಂತ್ರಿಗಳಿಂದ ಹತ್ತಿರದಿಂದ ನೋಡೋದು ಅಂತಂದ್ರೆ ದೊಡ್ಡ ವಿಷಯ. ರೋಡ್ ಶೋಗಳಲ್ಲಿ ಈಗ ನೋಡಿದಾಗಲೂ ಒಂದು ಖುಷಿ ಆಗುತ್ತೆ. ಆದ್ರೆ ಒಂದು ನಿರೂಪಕನಾಗಿ ಅವ್ರನ್ನ ಇಷ್ಟ ಹತ್ತಿರದಿಂದ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಹೋದ್ವಿ, ಕರೆಕ್ಟ್ ಆಗಿ ಫ್ಲೈಟ್ ಬಂತು. ಅದಕ್ಕೆ ಮುಂಚೆ ಸ್ವಲ್ಪ ಪ್ರಿಯಾಂಬಲ್ ಕೊಡ್ತಾ ಇದ್ವಿ. ನಾನು ನನ್ನ ಸಹ ನಿರೂಪಕಿ ದೀಪಿಕಾ ಅಂತ ಹೇಳಿದ್ರೆ ಒಟ್ಟಿಗೆ ಇದು ಮಾಡ್ತಾ ಇದ್ವಿ. ಕಾರ್ ಬಂತು, ಇಳಿದು ಬಂದಿದ್ದಾರೆ ಗೊತ್ತಾಗೋದೇ ಇಲ್ಲ. ಅವ್ರ ಕಾರ್ನ ನಾನು ಸುಮ್ಮನೆ ನಮ್ಮ ಶ್ರೋತೃಗಳ ಜೊತೆ ಹಂಚ್ಕೊಳ್ಬೇಕು, ವೀಕ್ಷಕರ ಜೊತೆ. ಹೇಗಿರುತ್ತೆ ಅಂತಂದ್ರೆ ಬಾಕಿಯವರೆಲ್ಲ ನೋಡಿರ್ತಾರೆ, ನಾನು ನನ್ನ ಜೀವನದಲ್ಲಿ ಫಸ್ಟ್ ನೋಡಿದ್ರಿಂದ ಹೇಳ್ತಾ ಇದ್ದೀನಿ. ಬುಲೆಟ್ ಪ್ರೂಫ್ ಕಾರು, ಅಲ್ಲಿ ಇವರು ಸೆಕ್ಯೂರಿಟಿ ಗಾರ್ಡ್ 12 ಕೋಟಿ ರೂಪಾಯಿ ವರ್ತ್ ಕಾರ್ ಅದು ಮೂವ್ ಆಗೋದೇ ಗೊತ್ತಾಗೋದಿಲ್ಲ. ಹಿಂದೆ ಪ್ರಧಾನಮಂತ್ರಿ ಅವರು ಬಂದು ನಮ್ಮ ಕಾರ್ಯಕ್ರಮ ಮುಂಚೆ ಒಂದು ಸಣ್ಣ ಡಿಸ್ಕಷನ್ ಇತ್ತು ಮಹಿಳೆಯರ ಜೊತೆ, ಒಂದು ಸಬಲೀಕರಣದ ಕಾರ್ಯಕ್ರಮ. ಅದು ಮುಗಿಸಿ ಬಂದಿದ್ದಾರೆ, ಅವ್ರಲ್ಲಿ ಹೋಗಿರೋದೇ ಗೊತ್ತಿರಲಿಲ್ಲ ನನಗೆ. ಬರ್ತಾರೆ ಪಕ್ಕದಲ್ಲೇ ಲ್ಯಾಂಡ್ ಆಯ್ತು. ಅಲ್ಲಿ ಮುಗಿಸಿ ಅಲ್ಲಿ ಹೋಗ್ಬಿಡೋದು ಗೊತ್ತಿಲ್ಲ, ಅಷ್ಟು ಸೈಲೆಂಟ್ ಆಗಿದ್ದಂತಹ. ಹಾಗೇನೆ SP ಅವ್ರದ್ದು ಹೇಳೋದ್ನಲ್ಲ, ಹಾಗೇನೆ ನಾವು ಏನು ಅನೌನ್ಸ್ಮೆಂಟ್ ಕೊಟ್ವಿ, ಬಂದ್ರು. ದೇವರೇ ಪ್ರತ್ಯಕ್ಷ ಆ ವರ್ಚಸ್ಸು ಅವರಲ್ಲಿ ಏನೋ ಒಂದು ಕಡೆ ಅದನ್ನ ನಾವು ಟಿವಿನಲ್ಲಿ ನೋಡಿರ್ತೀವಿ, ಎಲ್ಲರೂ ಹಾಗೆ ಕಾಣ್ತಾರಲ್ಲ, ಹಾಗೆ ಇರ್ತೀವಿ. ಅದ್ರ ವ್ಯಕ್ತಿನ ನೇರವಾಗಿ ನೋಡಿದಾಗ ವೈಬ್ರೇಷನ್ ಮಾತೇ ಹೊರಡ್ಲಿಲ್ಲ. ಬಟ್ ಆ ಕ್ರೌಡ್ ನಮ್ಗೇನೋ ಒಂದು ಶಕ್ತಿ ತಂದ್ಕೊಡ್ತು, ಮತ್ತಷ್ಟು ಇದಾಗಿ. ನನಗೆ ಕನ್ನಡದಲ್ಲಿ ಮಾತಾಡಿದ್ರು, ಕನ್ನಡದ ಒಂದು ಹೇಳ್ತೀನಿ. ನಾನು ಇದುವರೆಗೂ ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಕನ್ನಡದಲ್ಲೇ ಮಾಡೋದು. ಕಮ್ಯುನಿಕೇಶನ್ ಇಂಗ್ಲಿಷ್ ಬಳಸ್ಬೋದು. ನಾನು ಇಂಗ್ಲಿಷಲ್ಲಿ ಮಾಡಲ್ಲ ಅಂತ ಹೇಳಿ ಒಂದು 5-6 ಪ್ರೋಗ್ರಾಮ್ ಮಿಸ್ ಆಗಿರ್ಬೋದು. ಕನ್ನಡದಲ್ಲೇ ಮಾಡ್ತೀನಿ ಅಂತ 500 ಪ್ರೋಗ್ರಾಮ್ ಮಾಡ್ಕೊಂಡು ಅದು ನನಗೆ ತುಂಬಾ ತೃಪ್ತಿಯಿಂದ ಕೊಡ್ತಿದ್ದೆ. ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೆ, ನನ್ನ ಸಹ ನಿರೂಪಕಿ ಅವರು ಇಂಗ್ಲಿಷಲ್ಲಿ ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನೀವು ಫಸ್ಟ್ ಕನ್ನಡದಲ್ಲಿ ಹೇಳಿ, ಅವರು ಹಿಂದಿನಲ್ಲಿ ಹೇಳ್ತಾರೆ, ಅವರು ಬಾಕಿಯವರೆಲ್ಲ ಅದನ್ನು ಫಾಲೋ ಮಾಡಿ ಅದು ಏನು ಮಾಡಬೇಕು ಅದು ಮಾಡ್ತಾರೆ ಅಂತ. ನನಗೆ ಎಷ್ಟು ಆಶ್ಚರ್ಯ ಆಯಿತು ಅಂತಂದ್ರೆ, ನಾನು ಕನ್ನಡದಲ್ಲಿ ಹೇಳಿದ್ದಕ್ಕೆ ಎಲ್ಲದಕ್ಕೂ PM ಅವ್ರಿಗೆ ಅರ್ಥ ಆಗ್ತಾ ಇತ್ತು, ಪ್ರಧಾನಮಂತ್ರಿ ಅವರಿಗೆ. ಈಗ ನಾಡಿಗಿದೆ ದಯವಿಟ್ಟು ಎಲ್ಲರೂ ಎತ್ತಿಟ್ಕೋಬೇಕಂದ್ರೆ ತಕ್ಷಣ ಇದೀಗ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅಂದ್ರೆ ಅವ್ರ ಕಡೆ ಒಂದು ನೋಡೋದು, ಈಗ ಸ್ವಾಗತ ಭಾಷಣ ಅಂದಾಗ ಅವ್ರ ಕಡೆ ಅಂತ ನೋಡೋದು. ಅಂದ್ರೆ ಅವ್ರಿಗೆ ಭಾಷೆ ಬರದೇ ಇರಬಹುದು, ಆದ್ರೆ ಅವ್ರು ಎಲ್ಲಾ ಸ್ಟೇಟ್ ಅಲ್ಲಿ ಹೋದ್ರು, ಯಾವುದೇ ಸ್ಟೇಟ್ ಹೋದ್ರು ಮೊದಲು ಒಂದಿಷ್ಟು ವಾಕ್ಯಗಳನ್ನು ಆ ಸ್ಟೇಟ್ ಭಾಷೆನಲ್ಲೇ ಮಾತಾಡ್ತಾರೆ. ಹಂಗೆ ತುಂಬಾ ಖುಷಿ ಆಯ್ತು. ಹಾಗೆ ಪ್ರಧಾನಮಂತ್ರಿಗಳಿಗೆ ಸನ್ಮಾನ ಗೌರವ ಸಮರ್ಪಣೆ ಅಂದ ತಕ್ಷಣ ಅವರೇ ನಿಂತ್ಬಿಟ್ರು. ನಾನು ಅನ್ಕೊಂಡೆ ನನ್ನ ಧ್ವನಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಕೇಳ್ತಾ ಇದೆಯಲ್ಲ, ಅದಕ್ಕಿಂತ ಬಹಳ ಖುಷಿ ಆಯ್ತು. ಅದು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ. ಅದು ಎಲ್ಲರಿಗೂ ಸಿಗುತ್ತೆ ಅಂತಾನು ಹೇಳಕ್ಕಾಗಲ್ಲ ಸರ್. ಆ ಒಂದು ವಿಚಾರದಿಂದ ಇವ್ರನ್ನ ಫಾಲೋ ಮಾಡ್ಕೊಂಡು ನಾನು ಇಲ್ಲಿ ತನಕ ಬಂದಿರೋದು. ನೀವು ಹೆಚ್ಚು ಕನ್ನಡ ಕಾರ್ಯಕ್ರಮಗಳನ್ನೇ ಮಾಡಕ್ ನೀವು ಅದನ್ನ ಆಲ್ರೆಡಿ ಹೇಳಿ ಬಿಟ್ರಿ. ಕನ್ನಡದಲ್ಲೇ ಮಾಡಬೇಕು ಅಂತ ಅದು ಹೇಳಿದ್ರೆ ಎಷ್ಟು ಜನ ಸರ್ ಇಂಗ್ಲಿಷಲ್ಲಿ ಮಾಡಿದ್ರೆ ಅನ್ಕೋಲ್ಲ ಸರ್. ನಾನು ಕಮ್ಯುನಿಕೇಶನ್ ಅಷ್ಟೇ ಇಂಗ್ಲಿಷ್ ಬಳಸ್ತೀನಿ, ಇದನ್ನ ಮಾತ್ರ ಕನ್ನಡದಲ್ಲೇ ಮಾಡ್ತಾ ಇರೋದು. ಹಾಗಾಗಿ ಒಂದು 5-6 ಜನ ಬಿಟ್ಟು ಒಂದು 500 ಮುಂದೆ ನಾವು ಹುಡ್ಕೊಂಡು ಇಲ್ಲ ಸರ್ ದಯವಿಟ್ಟು ಕನ್ನಡದಲ್ಲೇ ಆಗ್ಬೇಕು ಅಂತಾನೆ ಹೇಳಿದ್ರು. ಹಾಗೆ ಮಾಡ್ತಾ ಇದ್ದೀನಿ. ಮೋದಿ ಅವರು ಭಾಷಣ ಶುರುವಾಯಿತು, ತುಂಬಾ ಖುಷಿ ಆಯಿತು. ಹತ್ತಿರದಿಂದ ಅವ್ರದ್ದು ಪ್ರೋಟೋಕಾಲ್ ಅಲ್ಲಿ ಅಷ್ಟು ನಿಮಿಷಗಳಿರ್ತಾರೆ, ಪಕ್ಕದಲ್ಲಿ ಹೋದಾಗ ಹತ್ತಿರದಿಂದ ನಮಸ್ಕಾರ ಮಾಡೋ ಒಂದು ಅವಕಾಶ ಸಿಗುತ್ತೆ, ಅವ್ರಿಗೂ ನಮ್ಗೆ ವಿಶ್ ಮಾಡಿದ್ವಿ. ಅದು ಈ ಒಂದು 3-4 ಎಲ್ಲಾ ಕಾರ್ಯಕ್ರಮಗಳು ನನಗೆ ತುಂಬಾ ಖುಷಿನೇ ಕೊಟ್ಟಿದೆ. ಬಟ್ ಇದು ಸ್ವಲ್ಪ ಒಂಥರ ಅಂಡರ್ಲೈನ್ ಮಾಡಬೇಕಾಗಿರುವಂತ ಕಾರ್ಯಕ್ರಮ. ಇನ್ನೊಂದಿಷ್ಟು ಕಾರ್ಯಕ್ರಮಗಳು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ನಿರೂಪಣೆ ಅಂದ ತಕ್ಷಣ ನೀವು ಹೇಳಿದ್ರಿ ಎಲ್ಲರೂ ಜೋಶ್ ಬಂದಾಗ ಸ್ವಲ್ಪ ಜಾಸ್ತಿ ಮಾತಾಡ್ತೀವಿ. ಬಟ್ ಹೋಗೋ ಮುಂಚೆ ಹೊಟ್ಟೆಯಲ್ಲಿ ಬಟರ್ಫ್ಲೈ ಓಡಾಡೇ ಇರುತ್ತೆ, ಭಯ ಇರುತ್ತೆ. ಯಾವ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಟೆನ್ಷನ್ ತಗೊಂಡಿದ್ರಿ, ಸ್ವಲ್ಪ ಭಯ ಜಾಸ್ತಿ ಇತ್ತು, ಬಟ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ನಿಧಾನ ಆಯ್ತು ಅನ್ಸಿತ್ತು ಇದೆಯಾ? ಯಾವ ತರ ಆ ಥರದ್ದಾದ್ರೂ ಅಥವಾ ನಮಗ್ ಮಾತ್ರ ಆ ಥರ ಸಣ್ಣ ಎಲ್ರಿಗೂ ಆಗುತ್ತೆ. ನಾನು ಈಗ ಪ್ರಧಾನಮಂತ್ರಿಯವರ ಫಂಕ್ಷನ್ ಹೇಳಿದ್ದಲ್ಲ, ಅವಾಗ ಒಂದು ಸ್ವಲ್ಪ ಟೆನ್ಷನ್ ಇತ್ತು. ಒಂದು ಕ್ರೌಡ್ ಹೆದರಿಕೆ ಏನಿರಲಿಲ್ಲ, ಯಾಕಂದ್ರೆ ಬಹಳಷ್ಟು ದಸರಾ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಗೌರ್ಮೆಂಟ್ ಪ್ರೋಗ್ರಾಮ್ ಮಾಡಿದಾಗ ಲಕ್ಷಾಂತರ ಜನ ಇದ್ರು. ಆದ್ರೆ ಒಬ್ರು ಇಡೀ ವಿಶ್ವದ ನಾಯಕ ಒಬ್ರು ಮುಂದೆ ಅವ್ರ ಮುಂದೆ ನಾನು ಮಾತಾಡಬೇಕು ಅಂದಿರುತ್ತಲ್ಲ, ಅದೊಂದು ಸ್ವಲ್ಪ ಟೆನ್ಷನ್ ಇತ್ತು. ಅವ್ರು ನೋಡಿದ ತಕ್ಷಣ ಮಾಯ ಆಗ್ಬಿಡ್ತು. പക്ഷെ ಅವ್ರದೇ ಶಕ್ತಿ ಏನು ಗೊತ್ತಿಲ್ಲ, ಮಾಯ ಆಯ್ತು. ಮಾಮೂಲಿ ತರನೇ ನಿರಂತರವಾಗಿ ಮಾಡಿಬಿಟ್ಟೆ. ಟೆನ್ಷನ್ ಅಂತ ಹೇಳಿದಾಗ ಕಿಶೋರ್ ಕುಮಾರ್ ಇರ್ತಲ್ಲ ಅವ್ರಿಗೂ ಅಷ್ಟು ಸಾವಿರಾರು ಹಾಡುಗಳನ್ನ ಹಾಡಿದ್ರು ಕೂಡ ಪಬ್ಲಿಕ್ ಫಂಕ್ಷನ್ ಹಾಡಕ್ಕೆ ಅವ್ರಿಗೆ ಹೆದರಿಕೆ ಇರ್ತದೆ. ರಾಜ್ಕುಮಾರ್ ಅವ್ರಿಗೆ ತುಂಬಾ ಆಪ್ತರು ಹೇಳ್ತಾರೆ, ಅವ್ರಿಗೆ ಲಿರಿಕ್ಸ್ ಜ್ಞಾಪಿಸೋದಕ್ಕೆ ಪಕ್ಕದಲ್ಲಿ ಇರ್ಬೇಕಿತ್ತು. ಅದನ್ನ ರಾಜ್ಕುಮಾರ್ ಅವರು ತುಂಬಾ ಯಾತಕ್ಕೆ ಅಂತಂದ್ರೆ ಭಕ್ತಿ ಗೌರವ ಆ ಕಾರ್ಯಕ್ರಮದ ಬಗ್ಗೆ ಇದ್ರೆ ಆ ಥರದ್ದು ಬಂದ್ಬಿಡುತ್ತೆ.
ಅದೇನು ಕಾರ್ಯಕ್ರಮ ಮಾಡ್ತೀನಿ ಬಿಡು, ನಾನು ಈ ಥರ ಸಾವಿರಾರು ಮಾಡಿದ್ದೀನಿ ಅಂತ ಆ ಧೋರಣೆಯಿಂದ ಹೋದರೆ ಇಡೀ ಕಾರ್ಯಕ್ರಮ ಇದಾಗುತ್ತೆ. ರಾಜ್ಕುಮಾರ್ ಅಂತ ಒಬ್ಬ ದೊಡ್ಡ ಮಹಾನ್ ಕಲಾವಿದರು ಕೂಡ ಸಾವಿರಾರು ಜನದ ಮುಂದೆ ಹಾಡೋದಕ್ಕೆ ಹೆದರ್ತಾರೆ. ನನಗೆ ಲಿರಿಕ್ಸ್ ಅಪ್ಸಕ್ಕೆ ಒಬ್ರು ಇರಬೇಕು ಅಂತಾಗ್ಲಿ. ಕಿಶೋರ್ ಕುಮಾರ್ ಅಂತ ದೊಡ್ಡ ಗಾಯಕ, ವಿಶ್ವಮಟ್ಟದಲ್ಲಿ ಹೆಸರು ಮಾಡೋರು ಕೂಡ ಮೊದಲನೇ ಹಾಡನ್ನು ಹಾಡಬೇಕಾದ್ರೆ ನನಗೆ ಹೆದರಿಕೆ ಆಗುತ್ತೆ ಆಗ್ಲಿ ಅಂತ ಹೇಳ್ತಾರಲ್ಲ. ಅಮಿತಾಬ್ ಬಚ್ಚನ್ ಇವತ್ತು ಕೂಡ ಮೊದಲನೇ ಫಸ್ಟ್ ಶಾಟ್ ಎದುರಿಸ್ಬೇಕಾದ್ರೆ ಅವ್ರಿಗೆ ಟೆನ್ಷನ್ ಆಗುತ್ತೆ. ಅಂತ ದೊಡ್ಡ ದೊಡ್ಡ ಕಲಾವಿದರಿಗೆ ಆಗುತ್ತೆ ಅನ್ನೋದಾದ್ರೆ ಇದೊಂದು ಫಂಕ್ಷನ್ ನನಗೆ ಸ್ವಲ್ಪ ಆಗುತ್ತೆ ನಿಜ. ಯಾಕೆ ಅಂತಂದ್ರೆ ಅದೇ ಹೇಳಿದ್ನಲ್ಲ, ವಿಶ್ವದ ನಾಯಕರು ಬರೀ ನಮ್ಮ ಇದಲ್ಲ, ಇಡೀ ವಿಶ್ವವೇ ಅವ್ರನ್ನ ಲೀಡರ್ ಅಂತ ಗುರುತು ಮಾಡಿರೋ ಮುಂದೆ ಮಾತಾಡ್ಬೇಕು ಅಂದ್ರೆ ಹೇಗೆ ಅಂತ ರಾತ್ರಿ ಎಲ್ಲ ಯೋಚನೆ ಮಾಡ್ತಾ ಇದ್ದೆ. ಅವ್ರು ಬಂದು ನಮ್ಮ ಮುಂದೆ ಹೋಗಲು ಕೂತ ತಕ್ಷಣ ಮಾಯ ಬಂದ್ಬಿಡುತ್ತೆ. ನನಗೆ ಇನ್ನೊಂದಿಷ್ಟು ಒಳ್ಳೆ ಅವಕಾಶಗಳು ಸಿಕ್ತು, ಈ ವಾಯ್ಸ್ ಓವರ್ ಮಾಡುವಂತಹ ಅವಕಾಶಗಳು. ಬಹುಶಃ ಸುಮಾರು ಡಾಕ್ಯುಮೆಂಟ್ರಿಗೆ ವಾಯ್ಸ್ ಕೊಟ್ಟಿದ್ದೀನಿ. ಈ ಫೋನ್ ಕಾಲಲ್ಲಿ ಕಾಲರ್ ಟ್ಯೂನ್ಗಳು ಬರ್ತಾರಲ್ಲ, ಅದು ಪೊಲೀಸ್ ಇಲಾಖೆಗೆ ಒಂದಿಷ್ಟು ಮಾಡಿಕೊಟ್ಟಿದ್ದೀನಿ. ಸಾಕಷ್ಟು ಸಾಕ್ಷ್ಯ ಚಿತ್ರಗಳು ಮಾಡಿಕೊಟ್ಟಿದ್ದೀನಿ. ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳು ಭಗವದ್ಗೀತೆಯನ್ನು ಪಠಣ ಮಾಡಿದ್ರು, ಅದರ ಕನ್ನಡ ಅನುವಾದವನ್ನು ನಾನು ಮಾಡಿಕೊಡುವಂಥ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು. ಶೃಂಗೇರಿ ಶಾರದಾ ಪೀಠಕ್ಕೆ ಕರ್ನಾಟಕ ಸರ್ಕಾರ ಹಾಗೂ ಬೇರೆಲ್ಲ ಖಾಸಗಿ ಕಾರ್ಯಕ್ರಮಗಳಿಗೆ ವಾಯ್ಸ್ ಓವರ್ ಮಾಡುವಂಥ ಒಂದು ಒಳ್ಳೆಯ ಅವಕಾಶವನ್ನು ಕನ್ನಡ ಜನತೆ ನನಗೆ ಕೊಟ್ಟಿದೆ. ಇನ್ನೊಂದು, KSRTCನಲ್ಲಿ ಇಂಟೆಲಿಜೆನ್ಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಇತ್ತು. ಈಗ ಏನು ಮೆಟ್ರೋದಲ್ಲಿ ಅಪರ್ಣ ಅವರ ವಾಯ್ಸ್ ಬಂದು ಈಗ ಈ ಸ್ಟೇಷನ್ ಬಂತು ಇಳಿಬಹುದು, ಮುಂದಿನ ಸ್ಟೇಷನ್ ಈ ಥರದ್ದು ಅಂತ ನಮ್ಮ ಪ್ರಯಾಣಿಕರಿಗೆ ಒಂದು ಹೇಳುವಂತ ಇದೆಯಲ್ಲ, ಅದು KSRTC ಅವರು ಅಳವಡಿಸಿದಾಗ ನಾನು ನನ್ನ ಸ್ನೇಹಿತರು ಸೇರಿಕೊಂಡು ಅದನ್ನು ಮಾಡಿದ್ವಿ. ಮತ್ತು ಅರಮನೆ ಮುಂಭಾಗದಲ್ಲಿ ಇವತ್ತು ಒಂದಿಷ್ಟು ಪ್ರಕಟಣೆಗಳನ್ನ ಕೇಳುತ್ತೆ, ಅದನ್ನು ಮಾಡಿಕೊಡಿ ಅಂತ ಹೇಳಿದರು. ಚಾಮುಂಡಿ ಬೆಟ್ಟದಲ್ಲಿ ಒಂದಿಷ್ಟು ಬರುತ್ತೆ, ರೈಲ್ವೆ ಸ್ಟೇಷನ್ ಒಂದಿಷ್ಟು ಬರುತ್ತೆ. ಇದೆಲ್ಲ ಅವಕಾಶಗಳಿಗೆ ನಾನು ಎಲ್ಲ ಇಲಾಖೆಯವರಿಗೆ ನನ್ನ ಹಾರ್ದಿಕ ಧನ್ಯವಾದಗಳನ್ನು ಈ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಆ್ಯಂಕರ್ ಆದರೆ ಈ ವಾಯ್ಸ್ ಓವರ್ ಡಬ್ಬಿಂಗ್ಗೆಲ್ಲ ಹೋಗ್ಬೋದು ಅಂತ ಹೇಳ್ತಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಖಂಡಿತ ಹೋಗ್ಬೋದು. ಅದರಲ್ಲೂ ಅಷ್ಟೇ ನಮ್ಮ ಭಾಷೆ ಏರಿಳಿತಗಳ ಬಗ್ಗೆ ತುಂಬಾ ಗಮನ ಹರಿಸಬೇಕು. ಒಂದು ವಾಯ್ಸ್ ಓವರ್ ಯಾವುದೊಂದು ಡಾಕ್ಯುಮೆಂಟ್ರಿ ಮಾಡಬೇಕಾಗ್ತದ್ರೆ ಸ್ಕ್ರಿಪ್ಟನ್ನು ನಾವು ಮುಂಚೆ ಇಟ್ಕೊಂಡು 4-5 ಬಾರಿ ಓದ್ಕೊಂಡು ಎಲ್ಲೆಲ್ಲಿ ಏರಿಳಿತಗಳನ್ನ ಕೊಡಬೇಕು, ಎಲ್ಲೆಲ್ಲಿ ಹೆಚ್ಚಾಗಿ ಧ್ವನಿಯನ್ನು ಬಳಸಬೇಕು, ಎಲ್ಲಿ ಮೆಲೋಡಿಯಾಗಿ ಕೊಡಬೇಕು, ಅದನ್ನೆಲ್ಲ ನಾವು ಫಾಲೋ ಮಾಡ್ಕೊಂಡು ಬಂದರೆ ಒಳ್ಳೆಯ ಬ್ಯಾಕ್ಗ್ರೌಂಡ್ ಆಗಿ ವಾಯ್ಸ್ ಓವರ್ ಮಾಡಬಹುದು. ಚಲನಚಿತ್ರಕ್ಕೆ ಯಾರು ಒಂದೇ ಒಂದು ಅವಕಾಶ ಕೇಳಿದ್ರು, ಅದು ಆಗಲಿಲ್ಲ. ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ನೋಡೋಣ. ಓಕೆ ಸರ್, ನಿಮ್ಮ ಜರ್ನಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ಖುಷಿ ಆಯಿತು. ನನ್ನ ಕಡೆ ಕ್ವಶನ್ ಏನಂತಂದರೆ, ಏನು ಒಂದು ಟಿಪ್ಸ್ಗಳನ್ನ ಕೊಡ್ತೀರಾ? ಪುಸ್ತಕಗಳನ್ನು ಓದಬೇಕು, ದೊಡ್ಡ ದೊಡ್ಡ ಭಾಷಣ ಕೇಳಬೇಕು, ದೊಡ್ಡ ದೊಡ್ಡ ಸಾಹಿತಿಗಳ ಭಾಷಣ. ಆಮೇಲೆ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಹೋಗ್ಬೇಕು. ಅಲ್ಲಿ ಏನು ಅವ್ರು ಹೇಗೆ ಹೇಳ್ತಾರೆ ಅದನ್ನು ನಾವು ಹೇಗೆ ಬದಲಾಯಿಸ್ಕೋಬೇಕು, ಅಲ್ಲಿಂದ ನಾವೇನು ಅಳವಡಿಸ್ಕೋಬೇಕು. ಕನ್ನಡ ಪುಸ್ತಕವನ್ನು ಗಟ್ಟಿಯಾಗಿ ನ್ಯೂಸ್ ಓದ್ತಾ ಹೋಗ್ಬೇಕು. ಈಗಲೂ ನಮ್ಮ ಎಲ್ಲರೂ ಹೇಳೋದು, ಪುಸ್ತಕ ಇಟ್ಕೊಂಡು ಗಟ್ಟಿಯಾಗಿ ಓಪನ್ ಆಗಿ ಓದಬೇಕು. ಏರಿಳಿತಗಳು ಗೊತ್ತಾಗುತ್ತೆ, ವ್ಯಾಕರಣದ ಬಗ್ಗೆ ತುಂಬ ಗಮನ ಹರಿಸ್ಬೇಕು. ಪ್ರಶಸ್ತಿ ಪ್ರದಾನನೇ ಬೇರೆ, ಪ್ರಧಾನ ಸಮಾರಂಭನೇ ಬೇರೆ. ಅಕಾರ ಹಕ್ಕರ ವ್ಯತ್ಯಾಸ ಅಂದರೆ ಇಡೀ ಇದು ಹೊರಟೋಗ್ಬಿಡುತ್ತೆ. ಒಂದು ತೃಪ್ತಿ ಇದೆ, ಇಷ್ಟು ವರ್ಷಗಳು ನಾನು ಒಂದು 3-4 ಸಾವಿರ ಕಾರ್ಯಕ್ರಮಗಳು ಮಾಡಿರ್ಬೋದು. ನನ್ನಿಂದ ಎಷ್ಟು ಸಕ್ಸಸ್ ಆಗಿದೆಯೋ ಅನ್ನೋ ಗೊತ್ತಿಲ್ಲ, ಅದನ್ನು ಜನ ಹೇಳಬೇಕು. ಆದರೆ ನನ್ನನ್ನು ಕರೆಸಿ ಕಾರ್ಯಕ್ರಮ ಹಾಳಾಗಿದೆ ಅಂತ ಇದುವರೆಗೂ ಯಾರೂ ಹೇಳಿಲ್ಲ. ಅದೊಂದು ನನಗೆ ತೃಪ್ತಿ ಕೊಟ್ಟಿದೆ. ಜನ ಆಶೀರ್ವಾದ ಮಾಡಿದ್ದಾರೆ, ಪ್ರೀತಿ ಇಟ್ಟಿದ್ದಾರೆ, ಇವತ್ತು ಗುರುತಿಸ್ತಾರೆ. ನೀವು ಹೇಳ್ದಂಗೆಲ್ಲ ಸರ್ ನೀವು ಆಕಾಶವಾಣಿಯಲ್ಲಿ ಮಾತಾಡ್ತೀವಲ್ಲ, ಆ ಕಾರ್ಯಕ್ರಮದಲ್ಲಿ ನೋಡಿದ್ದೆ, ಈ ಕಾರ್ಯಕ್ರಮದಲ್ಲಿ ನೋಡಿದ್ದೆ, ಒಂದು ಸೆಲ್ಫಿ ತಗೋಬೋದು ಸರ್, ಮನೆಗೆ ಬನ್ನಿ, ಈ ಥರದ್ದೆಲ್ಲ ಹೇಳ್ತಾರಲ್ಲ. ಬಹುಶಃ ಇಷ್ಟು ವರ್ಷಗಳ ಜೊತೆ ತುಂಬ ತೃಪ್ತಿ ಕೊಟ್ಟಿದೆ. ಅದಕ್ಕೆ ನಾನು ಆಗಲೇ ಹೇಳಿದಾಗೆ ನಮ್ಮ ಕನ್ನಡದ ಅಭಿಮಾನಿಗಳು, ನಮ್ಮ ಬಿಸಿನೆಸ್, ನಮ್ಮ ಕುಟುಂಬ, ನಿಮ್ಮಂಥ ಮಾಧ್ಯಮಗಳು, ನನ್ನ ಆಕಾಶ. ಸರ್, ಹೇಗೆ ಅನ್ನಿಸ್ತು? ಇಷ್ಟು ದಿನ ಪ್ರಶ್ನೆಗಳನ್ನ ಮಾಡ್ತಾ ಇದ್ರಿ, ಇವತ್ತು ನಾನು ನಿಮ್ಮನ್ನ ಪ್ರಶ್ನೆ ಮಾಡೋ ಒಂದು ಅವಕಾಶ ನನಗೆ ಸಿಕ್ತು. ಅದಕ್ಕೆ ಥ್ಯಾಂಕ್ ಯು ನಾನು ನಿಮಗೆ ಹೇಳಬೇಕು. ನಿಮ್ಗೆ ಹೇಗೆ ಅನ್ನಿಸ್ತು? ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನೀವು ಕೇಳಿದಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ನಾನು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನನಗೆ ಸಿಕ್ತು. ನನಗಂತೂ ತುಂಬಾ ಖುಷಿ ಇದೆ. ನಿಮ್ಗೆ ಹೇಗೆ ಅನ್ನಿಸ್ತು ಸರ್? ತುಂಬಾ ಖುಷಿ ಆಯ್ತು. ನನ್ನಂಥ ಒಬ್ಬ ಸಾಮಾನ್ಯ ಕಲಾವಿದನನ್ನು ಕೂಡ ನೀವು ಮಾತಾಡಿಸ್ಬೇಕು ಅಂತ ಬಂದಲ್ಲ. ನನಗೆ ಆಕ್ಚುಲಿ ವಿಡಿಯೋಗಳು, ಫೋಟೋಗಳು ನಾನು ಇದುವರೆಗೂ ನಾನು ಅದೊಂದು ಹೇಳೋದು ಮತ್ತೆ ಇಷ್ಟು ವರ್ಷಗಳಲ್ಲಿ ಯಾವತ್ತೂ ನಾನು ಸ್ಟೇಜ್ ಮೇಲೆ ಮೇಕಪ್ ಮಾಡ್ಕೊಂಡು ಹೋಗಿಲ್ಲ, ಯಾವ ಫೋಟೋಗಳನ್ನು ಇಟ್ಕೊಳ್ಳೋದಿಲ್ಲ. ಆಕ್ಚುಲಿ ನಾನು ನೋಡ್ತಾ ಇದ್ದೀನಿ ಬಂದಾಗಿಂದ ನಂಗೆ ಫೋಟೋಸ್ಗಳು ಸಿಗ್ತಾ ಇಲ್ಲ ಸರ್ ಬಗ್ಗೆ. ನಿಮ್ಮ ಭಾಷೆ, ನಿಮ್ಮ ಪ್ರಶ್ನೆ ಇವತ್ತೊಂದು ಗೊತ್ತಾಯ್ತು. ಉತ್ತರ ಹೇಳೋದು ಬಹಳ ಕಷ್ಟ ಆಗ್ತದೆ. ಪ್ರಶ್ನೆ ಕೇಳಬಹುದು, ಉತ್ತರ ಹೇಳೋದು ಕಷ್ಟ ಅಂತ ಇವತ್ತು ನನಗೆ ಗೊತ್ತಾಯ್ತು. ನೀವು ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟು
ಬಂದಿದ್ದೀರಿ. ನಿಮ್ಮ ಭಾಷೆ ನನಗೆ ತುಂಬ ಇಷ್ಟ ಆಯಿತು, ನಿಮ್ಮ ಪ್ರಶ್ನೆಗಳು ತುಂಬ ಇಷ್ಟ ಆಯಿತು. ನಿಮ್ಮ ಚಾನಲ್ಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗಬೇಕು. ನಿಮ್ಮ ಈ ರೀತಿ ಜನ ಮೆಚ್ಚಿದ ಚಾನಲ್ ಅದಾಗಬೇಕು. ಸಾವಿರಾರು ಜನ ಅದಕ್ಕೆ ಸಬ್ಸ್ಕ್ರಿಪ್ಷನ್ ತೊಗೋಬೇಕು. ಕೃತಿಕಾ ಅವರು ಕೂಡ ದೊಡ್ಡ ಕಲಾವಿದರಾಗಿ ಬೆಳಿಬೇಕು ಅನ್ನೋದು ನನ್ನ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಹೇಳಬೇಕು, ಇವ್ರನ್ನ ನಾನು ರೇಡಿಯೋದಲ್ಲೇ ವಾಯ್ಸ್ ಕೇಳಿದ್ದು. 1-2 ಸಲ ನಾನು ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿದ್ದೆ, ಬಟ್ ಮಾತಾಡ್ಸೋಂಥ ಅವಕಾಶ ಸಿಕ್ಕಿರ್ಲಿಲ್ಲ. ಯಾಕಂದರೆ ಸರ್ ಹೇಳ್ದಂಗೆ ಅವ್ರು ಪಾಡಿದವರು ಸೈಲೆಂಟಾಗಿ ಒಂದು ಕಡೆ ಕೂತಿದ್ರು, ಮಾತಾಡ್ಸಕ್ಕೆ ನನಗೆ ಭಯ ಆಗಿತ್ತು. ಬಟ್ ಅಂದರು ಸರ್ ನಮಸ್ತೆ ಅಂದ್ಬಿಟ್ಟು ಹೋಗಿದ್ದೆ. ಬಟ್ ಇಷ್ಟು ದಿನ ಬೇಕಾಯಿತು ಸರ್ ಜೊತೆಗೆ ಮಾತಾಡಿ ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಾನು ಕೇಳಿ ಸಾಕಷ್ಟು ಕಲ್ತಿದ್ದೀನಿ. ಇನ್ನು ನಿಮ್ಮ ಈ ಅನುಭವದ ಮಾತುಗಳು ಮತ್ತಷ್ಟು ಕಲಿಯೋಕ್ಕೆ ಒಂದು ಪ್ರೇರೇಪಣೆ. ಇನ್ನಷ್ಟು ಕಾರ್ಯಕ್ರಮಗಳು ಮಾಡಿ, ಇನ್ನಷ್ಟು ಸಕ್ಸಸ್ಫುಲ್ಲಾಗಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ನಡೆಸ್ಕೊಡಿ ಅಂತ ನನ್ನ ಈ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ಮೂಲಕ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಈ ಸಂದರ್ಶನ ನನ್ನ ಸೌಭಾಗ್ಯ ಅಂತ ನಾನು ಅನ್ಕೊಂಡಿದ್ದೆ. ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಿಮ್ಮ ಬಿಡುವಿನ ಸಮಯದಲ್ಲಿ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡುವಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಮತ್ತಷ್ಟು ಕಲಾವಿದರನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದೊಂದು ಪ್ರೋತ್ಸಾಹ. ಹಾಗೆ ವಿಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತಾಳೆ ಕೃತಿಕಾ. ಅಂತಿಲ್ದೆ ನಮಸ್ಕಾರ.